ಕನ್ನಡದ ಕುಲಕೋಟಿಗೆ ಈ ನಿಮ್ಮ ಶಿವರಾಜ್ ಕೇರ್ಪೇಟೆ, ಈ ನಿಮ್ಮ ಅಂಕಿತಾ ಗೌಡ ಮಾಡುವಂತಹ ಸಾದರ ಪ್ರಣಾಮಗಳು. 3 ಗಂಟುಗಳೇ ಪರ್ಮನೆಂಟ್, ಅದೇ ಈ ನೆಲದ ಸೆಂಟಿಮೆಂಟ್ ಅಂತ ಹೇಳ್ತಾ 7 ಜನ್ಮದ ಕಮಿಟ್ಮೆಂಟ್ ಕೊಟ್ಟಿರುವಂತಹ ಸತಿಪತಿಗಳ ಸಪ್ತಪತಿಯ ಕಥೆಯೇ ಆದರ್ಶ ದಂಪತಿಗಳು. ಪವರ್ಡ್ ಬೈ ಆಚಿ ಸಾಂಬಾರ್ ಪುಡಿ ಮತ್ತು ವಿಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್. ನಿಮ್ ಮುಖದಲ್ಲಿ ಇವತ್ತು ಬಹಳ ಒಂದು ಡೌಟ್ ಕಾಣ್ತಾ ಇದೆಯಲ್ಲ. ಅಲ್ಲ, ಏನ್ ಗೊತ್ತಾ ಅಂಕಿತವ್ರೆ, ಈ ಮದುವೆ ಆಗಿ 20-30 ವರ್ಷ ಆಗಿರ್ತದೆ. 15 ವರ್ಷ ಆಗಿರೋರು ಬರ್ತಾರೆ, 18 ವರ್ಷ ಆಗಿರೋರು ಬರ್ತಾರೆ. ಎಲ್ಲರೂ ಆದರ್ಶವಾಗಿ ಇರ್ತಾರೆ, ಚೆನ್ನಾಗಿರ್ತಾರೆ. ಇಲ್ಲಿಗೆ ಬಂದಾಗ ತಪ ಅನ್ನಕ್ ಶುರು ಮಾಡ್ತಾರೆ. ಯಾಕೆ ಅಂತ ಗೊತ್ತಾಯ್ತಲ್ಲ. ಅಲ್ಲ, ಮದ್ವೆ ಆಗದಿರೋ ನನಗೆ ಈ ಡೌಟ್ ಕೇಳಿದ್ರೆ ನಾನೇನ್ ಹೇಳಿ? ನೀವು ಮದುವೆ ಆದ್ಮೇಲೆ ನಿಮ್ ಗಂಡಂಗೂ ಇದೇ ಪರಿಸ್ಥಿತಿ ಆಗೋದು. ಅಲ್ಲ, ಅದಾದಾಗ ನೋಡ್ಕೊಳ್ಳೋಣ. ತಾವ್ ಆಲ್ರೆಡಿ ಆಗಿದ್ದೀರಾ ಅಲ್ವಾ? ಹೌದು. ಎಷ್ಟು ವರ್ಷ ಆಗಿದೆ ಮದ್ವೆ ಆಗಿ? ಆಯ್ತು, ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತಾ? 10 ವರ್ಷ, ಅದನ್ನ 10 ವರ್ಷ ಅನ್ಬಾರ್ದು, 10 ವರ್ಷ ಆಗಿದೆ. ನನಗೆ 10 ವರ್ಷ ಅಂತ ಅನ್ಸಿಲ್ಲ, 10 ವರ್ಷ ಆಗಿರೋದು ಅನಿಸ್ತೇ. ಆಯ್ತು, ಈಗ ಆ ದಂಪತಿ ವೇದಿಕೆ ಮೇಲೆ ಬಂದ್ರೆ ಹೆದರ್ತಾರೆ ಅಂದ್ರೆ, ನೀವು ಮಾತ್ರ ವೇದಿಕೆ ಮೇಲೆ ಆರಾಮಾಗಿ ನಿಂತ್ಕೊಂಡು ಪೂರ್ತಿ ಸಂಚಿಕೆ ಬಹಳ ಫನ್ ಅಲ್ಲಿ ನಡ್ಸ್ಕೊಡ್ತೀರಲ್ಲ, ಹೆಂಗೆ? ಅಂದ್ರೆ ಮುಖ ಮಾತ್ರ ನೋಡ್ತಾ ಇರ್ತಾರೆ, ಯಾರಿಗೂ ಅರ್ಥ ಆಗಲ್ಲ. ಬೇಸ್ಮೆಂಟ್ ಅಳ್ಳಾಡ್ತಾ ಇರ್ತದೆ ತಾಯಿ. ಇರ್ಬೋದೇನೋ, ಆದ್ರೂ ನಿಮ್ ಯಜಮಾನ್ರ ಜೊತೆಲಿ ಇಲ್ವಲ್ಲ, ಅದಕ್ಕೆ ಇರ್ಬೇಕು. ನಮ್ಮ ಮನೆ ಯಜಮಾನ್ತಿ ಅವರೇ ಅಲ್ಲ? ಯಜಮಾನ್ತಿ, ಹೌದೌದು. ಎಲ್ರಿಗೂ ಅವ್ರ ಯಜಮಾನ್ರೇ, ಹೊರಗಡೆ ಮಾತ್ರ ನಮ್ಮನ್ನ ಯಜಮಾನ್ರಿ ಅಂತ ಕರೀತಾರೆ ಅಷ್ಟೇ. ಹಂಗಾರೆ ಕಾರ್ಯಕ್ರಮ ಶುರು ಮಾಡೋಣ. ಸೂಪರ್. ಅಮ್ಮ, ಪೋಡಿಯಂ ಅಲ್ಲಿ ನಿಂತ್ಕೊಂಡ್ರೆ ಬರೋದಿಲ್ಲ, ಕಾರ್ಯಕ್ರಮ ಬನ್ನಿ. ಓಕೆ, ನಾವಿವತ್ತು ಬಂದಿದ್ದೀವಿ ಮಣ್ಣಿನ ಮಕ್ಕಳ ತವರೂರು ಹಾಸನ ಜಿಲ್ಲೆಗೆ. ವಿಡಿಯೋ ಕಳಿಸಿ ಅದರ ಮುಖಾಂತರ ಆಯ್ಕೆಯಾಗಿರುವಂತಹ ಮೊದಲನೇ ದಂಪತಿಗಳು ಕಾಮಾಕ್ಷಿ ಮತ್ತು ಕುಮಾರ್. ನಮ್ಮ ಮುಂದಿನ ದಂಪತಿಯ ಹೆಸರು ಶೋಭಾ ನಾಗೇಂದ್ರ. ಈಗ 2 ದಂಪತಿಗಳು ಮುಂದಾಯ್ತು. ಈಗ ಮುಂದಿನ ದಂಪತಿಗಳನ್ನ ಕರೆಯುವಂತ ಸಮಯ. ಮುಂದಿನ ದಂಪತಿಗಳ ಹೆಸರು ಸಹನಾ ಹಾಗೂ ಮನು. ಈಗ ನಮ್ಮ ಮುಂದಿನ ದಂಪತಿಗಳನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಅಶ್ವಿನಿ ರಜತ್. ದಂಪತಿಗಳು ವೇದಿಕೆ ಮೇಲೆ ಬಂದಿದ್ದಾಯ್ತು. ಹಾಸನ ನಿಮ್ಮೂರು, ನಿಮ್ ಜವಾಬ್ದಾರಿ. ಎಲ್ರು ಪರಿಚಯ ಮಾಡ್ಕೊಡಿ. ಒಡಿಯನ ಕೇಳ್ತಿರಲ್ರಿ? ಹಾಸನ ನಮ್ಮೂರು, ನಮ್ ಜನ, ನಾವು ಪರಿಚಯ ಮಾಡ್ಕೊಡ್ತೀವಿ ತಾಳಿ. ಮೇಡಮ್, ನಿಮ್ಮ ಹೆಸರು? ಅಶ್ವಿನಿ. ನಿಮ್ಮ ಯಜಮಾನ್ರ ಹೆಸರು ಅವ್ರು ಹೇಳ್ಬೇಕಾ, ನೀವ್ ಹೇಳ್ತೀರಾ? ನಾಚಿಕೋಬೇಡಿ. ರಜತ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 years ಆಯ್ತು. ಯಾಕೆ ಮದುವೆ ಆದ್ರಿ? ಅಲ್ಲ, ಎಲ್ ಮದುವೆ ಆದ್ರಿ? ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಏನು ಅಂತ ಕೇಳಕ್ ಬಂದೆ. ಲವ್ ಕಮ್ ಅರೇಂಜ್. ಲವ್ ಕಮ್ ಅರೇಂಜ್. ಇಷ್ಟೊಂದು ಸೈಲೆಂಟ್ ಆಗವ್ರೆ. ಹೆಂಗ್ ಲವ್ ಮಾಡಿದ್ರಿ? ಏನ್ ಕತೆ? ಮನೇಲೂ ಎಲ್ರಿಗೂ ಅದೇ ಡೌಟ್. ಮನೇಲಿ ಎಲ್ರಿಗೂ ಅದೇ ನನಗೆ ಡೌಟ್ ಬರ್ತೈತೆ, ಮನೇಲಿ ಡೌಟ್ ಬಂದಿರೋದಿಲ್ವಾ ಸರ್? ಈಗ ಹೆಂಗ್ ಲವ್ ಆಯ್ತು, ಹೆಂಗೆ ಫಸ್ಟ್ ಸೈಟ್ ಹೆಂಗಾಯ್ತು ಅದೆಲ್ಲ ಹೇಳಿ ಸರ್ ಒಂದ್ಸಲ. ಟ್ಯೂಷನ್ಗೆ ಹೋಗ್ತಾ ಇದ್ವಿ ಇಬ್ರುವೆ. ಎಷ್ಟು ವರ್ಷದ ಲವ್ ಹಂಗಾರೆ? ಡಿಗ್ರಿ ಫೈನಲ್ ಇಯರ್. ಅಲ್ಲ, ಫೈನಲ್ ಇಯರ್ ಡಿಗ್ರಿ ಟ್ಯೂಷನ್ ತಗೋತಾ ಇದ್ರ ಇಬ್ರು? ಓಕೆ. ಅವ್ರದ್ದು ಬೇರೆ ಕಾಲೇಜ್, ನಮ್ದು ಬೇರೆ ಕಾಲೇಜ್. ಅವ್ರದ್ದು ಮೆನ್ಸ್ ಕಾಲೇಜ್. ಇಬ್ರು ಟ್ಯೂಷನ್ ಒಂದೇ ಕಡೆ ಸೇರ್ಕೊಬಿಟ್ರಿ. ಈಗ ನಮ್ಮ ಮುಂದಿನ ಜೋಡಿ ಕುಮಾರ್. ಜೋರಾಗಿಳಿ. ಕುಮಾರ್. ಇನ್ನ ಕುಮಾರ್. ಬರ್ಲಿ. ಕುಮಾರ್. ಹೆಂಡತಿ ಹೆಸರು? ಕಾಮಾಕ್ಷಿ. ಅದು. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 22 ಆಗಿ 23 ವರ್ಷ ಬೀಳ್ತೈತೆ. 22 ವರ್ಷ ಆಗಿ 23. ಅಣ್ಣ, ನಿಮ್ದಂಗೆ ಲವ್ ಅರೇಂಜ್? ಅರೇಂಜ್ ಮ್ಯಾರೇಜ್. ಹೌದು. ಕುಮಾರಣ್ಣ, ಎಷ್ಟು ಹುಡುಗಿರು ನೋಡಿದ್ರಿ? 6-7 ನೋಡಿದ್ದೀನಿ. 6-7. ಒಂದಿಬ್ರು ಹೆಸರು ನೆನಪಾಯ್ತಾ? ಇಲ್ಲ ಸರ್, ಹೆಸರಿಲ್ಲ ನಮ್ಗಿಲ್ಲ. ಮೊದಲನೇ ನೆನಪಿಲ್ಲ. ಒಂದು ರೂಪ ಅಂತ. ಕಾಮಾಕ್ಷಕ ನನಗೆ ಗೊತ್ತೇ ಇಲ್ಲ. ಕೇಳ್ಕಳಿ. ಆಮೇಲೆ ಇವರು 2ನೇರ್ಗೆ ಹೋಗಿದ್ರಲ್ಲ? ಇಲ್ಲ ಸರ್, ಪಕ್ಕ ಸರ್ ಒಂದೇ ಜ್ಞಾಪಕ ಇರೋದು. ಮುಂದೆ ಜ್ಞಾಪಕ.
ಈಗ ಈ ಕಡೆ ಬಂದ್ಬಿಡೋಣ. ನಿಮ್ ಹೆಸರು ಮೇಡಮ್? ಶೋಭಾ. ಸರ್ ನಾಗೇಂದ್ರ. ಈಗ ಮುಂದಿನ ದಂಪತಿಗಳನ್ನ ಪರಿಚಯ ಮಾಡ್ಕೊಳ್ಳುವಂತ ಸಮಯ. ಮೇಡಮ್ ನಿಮ್ ಹೆಸರು? ನಾನು ಸಹನೇನೆ ಇಲ್ದೇ ಇರೋ ಸಹನಾ. ನಮಸ್ಕಾರ ಅಕ್ಕ. ನೋಡಿ ಅಲ್ಲಿ ಸಹನಾನೇ ಇಲ್ಲದ ಸಹನಾ ಅಂತ ಹೆಸರು ಹೇಳಿದ್ರು, ಇವ್ರಿಗೆ ಹೆಸರು ಹೇಳಕ್ಕೂ ಸಹನೆ ಇಲ್ಲ ಪಾಪ ಈಗ. ಅವ್ರಿಗೆ ಅಡಿಯಿಂದ ಮುಡಿ ಇರೋರ್ಗ ಸಹನೆ ಇರುವಂತ ಮನು. ಹಾ, ಸಹನೆ ಇರೋಂತ ಮನು. ಮನು. ಓಕೆ. ಹೆಂಗ್ ಮದ್ವೆ ಮಾಡ್ಕೊಂಡ್ರಿ ಈಗ? ನನ್ಗೇನಿಲ್ಲ, ಅದವ್ರಿಗೆ ಜಾಸ್ತಿ ಇದೆ, ಅದಕ್ಕೆ ನನ್ಗೆ ಲವ್ ಆಗ್ಬಿಟ್ಟು ಮದ್ವೆ ಆಗಿದೆ. ಸಹನೆ ಇರ್ಲಿಲ್ಲ ಸರ್ರಿಗೆ, ತುಂಬಾ ಸಹನೆ. ಹೈಟ್ ಸರ್ ಫುಲ್ ಹೈಟ್, ನನ್ಗೆ ದರ್ಶನ್ ಫುಲ್ ಫ್ಯಾನ್. ಸೊ ದರ್ಶನ್ ಹೈಟ್ ಅಲ್ಲಿ ಸ್ವಲ್ಪ ಬೇಕಿತ್ತು ಅಂತ ಹೇಳಿ. ಇವ್ರು ಅದಕ್ಕಿಂತ ಕಡಿಮೆ ಅವ್ರೆ. ಅಲ್ಲ, ನನ್ಗೆ ನಾನು ಹೀಲ್ಸ್ ಹಾಕಿದೀನಿ, ತೆಗೆದ್ರೆ ಗೊತ್ತಾ? ಈ ಸಿಗಿದ್ರು ಇನ್ನು ಕೆಳಗೆ ಕಾಣದೇ ಇಲ್ಲ. ಇಲ್ಲಿ ಬಾಯ್ಲಿ ಪಾಪ ಅವ್ರು. ಹಾ ಹೇಳಿ. ಸೊ ಹಂಗಾಗಿ ಲವ್ ಆಯ್ತು. ಲವ್ ಮ್ಯಾರೇಜಾ? ಲವ್ ಅಲ್ಲೂ ಹುಡುಕಿದ್ದಾರೆ, ಆರ್ಸಿದ್ದಾರೆ. ಅಲ್ಲ, ಲವ್ ಅಲ್ಲಿ ಎಷ್ಟು ಸಹನೆ ಇದೆ ನೋಡಿ ಇಲ್ಲಿ ಇವ್ರಿಗೆ. ಏನ್ ಮಾಡ್ಕೊಂಡಿದ್ದೀರಾ ಸರ್ ನೀವು? ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್, ಅದರಲ್ಲಿ ಕ್ವಾಲಿಟಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೇನೆ. ಓಕೆ, ಈಗ 4 ದಾದ ದಂಪತಿಗಳು ನಮ್ಮ ವೇದಿಕೆ ಮೇಲೆ ಬಂದು ನಿಂತಿದ್ದಾರೆ. ಕಾರ್ಯಕ್ರಮನ ಮುಂದುವರ್ಸೋಣ. ಅಂಕಿತ್ ಅವರೇ, ನಿಮ್ ಕೆಲಸ ಶುರು ಮಾಡ್ಕೊಳ್ಳಿ. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಉಳಿದವರು ಕಂಡಂತೆ. ಓಕೆ ಅಧ್ಯಕ್ಷರೇ, ಉತ್ತರ ಕೊಡಕ್ಕೆ 4 ಜೋಡಿಗಳು ರೆಡಿಯಾಗಿದ್ದಾರೆ. ನಮ್ಮ ಮೊದಲನೇ ಪ್ರಶ್ನೆ ಬರ್ಲಿ. ಮದುವೆಯ ನಂತರ ಗಂಡ ಏನನ್ನ ಮರೆಯಬೇಕು? ಜೀವನನೇ ಮರಿಬೇಕು. ಅದ್ ನೋಡೋಣ ಏನೇನ್ ಉತ್ತರಗಳಿದೆ ಅಂತ. ಅಧ್ಯಕ್ಷರೇ, ಉತ್ತರಗಳನ್ನ ಕೊಡಿ. ಫ್ರೆಂಡ್ಸ್ ಜೊತೆ ಸೇರೋದನ್ನ ಮರೆಯಬೇಕು. ಎರಡನೇದು ಪಾರ್ಟಿ ಮಾಡೋದನ್ನ ಮರೆಯಬೇಕು. ಮೂರನೇ ಉತ್ತರ ಒಬ್ರೇ ಶಾಪಿಂಗ್ ಮಾಡೋದನ್ನ ಮರೆಯಬೇಕು. ನಾಲ್ಕನೇ ಉತ್ತರ ಟಿವಿ ರಿಮೋಟ್ ಅನ್ನ ಮರೆಯಬೇಕು. ಓಕೆ, ಅಶ್ವಿನಿ ಅವರಿಂದ ಶುರು ಮಾಡೋಣ. ಒಬ್ರೇ ಶಾಪಿಂಗ್ ಮಾಡೋದ್ನ. ಅಂದ್ರೆ ಅವರು ನಿಮ್ಮನ್ನ ಬಿಡೋದೇ ಇಲ್ಲ ಅನ್ಸುತ್ತೆ. ಆಲ್ಮೋಸ್ಟ್. Almost. ಒಟ್ಟಿಗೆ ಹೋಗ್ತೀವಿ. ಓಕೆ, ಆ ಉತ್ತರ ಲಾಕ್ ಮಾಡೋದಾ? ಟ್ಯೂಷನ್ಗೂ ಒಟ್ಟಿಗೆ ಹೋಗಿರೋರು ಅವರು. ನಿಮ್ದು ಅದೇ ಫಿಕ್ಸಾ? ಕಾಮಾಕ್ಷಕ್ಕ ಕೇಳಿಲ್ಲ. ಕುಮಾರಣ್ಣ ಹೇಳಿ, 22 ವರ್ಷದಿಂದ ಏನ್ ಮರ್ತು ಬಿಟ್ಟಿದ್ದೀರಾ? ಒಬ್ಬರೇ ಶಾಪಿಂಗ್ ಮಾಡುವುದನ್ನು ಮರೆಯಬೇಕು. ಒಬ್ಬರೇ ಶಾಪಿಂಗ್ ಮಾಡೋದು ಮರಿಬೇಕು. ಹೇಳ್ ಕುಮಾರಣ್ಣ, ಏನ್ ಕಳ್ಕೊಂಡ್ರಿ? ಹೇಳಿದ್ರು ಒಬ್ಬರೇ ಶಾಪಿಂಗ್ ಮಾಡೋದು ತಪ್ಪು ಅಂತ. ಶಾಪಿಂಗ್ ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ರಿಮೋಟ್ ನಿಮ್ ಕೈಲಿ ಇರ್ತದೆ ಅಣ್ಣ. ಓಕೆ, ಅದೇನಾ ಉತ್ತರ? ಹೋಗೋಣ. ಅದೇ ಇಲ್ಲಿ ಫ್ರೆಂಡ್ಸ್ ಜೊತೆ ಸೇರುವುದನ್ನ ಮರೆಯಬೇಕು ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್ Okay. ಜೊತೆ ಸೇರೋದನ್ನ ಮರಿಬೇಕು ಅಂತ. ಓಕೆ, ಫ್ರೆಂಡ್ಸ್ ಜೊತೆ ಸೇರುವುದನ್ನ ಮರೆಯಬೇಕು. ಸಹನೆ ಇಲ್ಲದ ಸಹನ ಅವರೇ, ಇದು ಉತ್ತರ ನೀವ್ ಹೇಳ್ತಿರಲ್ಲ ಅವ್ರಿಗೆ ಹೇಳ್ತಿರೋ? ಗಂಡ ಅಲ್ಲ ಸರ್ ಹೇಳ್ತಾರೆ. ಒಬ್ಬರೇ ಶಾಪಿಂಗ್ ಮಾಡೋದು. ಒಬ್ಬರೇ ಶಾಪಿಂಗ್ ಮಾಡೋದು ಮರಿಬೇಕು. ಅದನ್ನು ಎದ್ರುಕೊಂಡು ಹೇಳ್ತಿದ್ದಾರೆ. ನನ್ನ ಪ್ರಕಾರ ನೀವೆಲ್ಲ ಮರಿಬೇಕು. ಅವ್ರು ಹೇಳ್ದಂಗ ಅಷ್ಟೇ. ರಿಮೋಟ್ ತಗೊಳ್ಳಿ, ಪಾರ್ಟಿ ಒಟ್ಟಿಗೆ ಮಾಡಂಬ. ಪಾರ್ಟಿ ಅಂತ ಅವ್ರು ಹೇಳ್ಬೇಕೇನೋ. ರೇ ಪಾರ್ಟಿ, ನಡಿ ಮಾವಣ. ಒಬ್ಬರೇ ಶಾಪಿಂಗ್ ಮಾಡೋದನ್ನ ಮರಿಬೇಕು. ಹೌದು. ಓಕೆ, ಈಗ ಸರಿಯಾದ ಉತ್ತರಗಳನ್ನ ನೋಡುವಂತ ಸಮಯ. ಅಧ್ಯಕ್ಷರೇ, ಓಹೋ ಫ್ರೆಂಡ್ಸ್ ಜೊತೆ ಸೇರೋದನ್ನ ಮರಿಬೇಕು. ಓಕೆ, ಈಗ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅಂತ ನೋಡುವಂತ ಸಮಯ. ಓಕೆ, ಈಗ ಅಶ್ವಿನಿ ದಂಪತಿಗಳಿಗೆ ಸಿಗ್ತಾ ಇದೆ 25 ಅಂಕಗಳು. ಕಾಮಾಕ್ಷಿ ಹಾಗೂ ಕುಮಾರಣ್ಣವರು ಸಿಗ್ತಾ ಇದೆ 25 ಅಂಕಗಳು. ಅಣೆಯ ಶೋಭಾ ದಂಪತಿಗಳಿಗೆ ಸಿಗ್ತಾ ಇದೆ 100 ಅಂಕಗಳು. ಸಹನಾ ಮತ್ತು ಹಾಗೂ ಸಹನಾ ಮೂರ್ತಿ ಅವರಿಗೆ ಸಿಗ್ತಾ ಇದೆ 25 ಅಂಕಗಳು. ಓಕೆ, ಈಗ 2ನೇ ಪ್ರಶ್ನೆಗೆ ಹೋಗೋಣ. ಅಧ್ಯಕ್ಷರೇ, 2ನೇ ಪ್ರಶ್ನೆ ಬರ್ಲಿ. ಗಂಡ ಮನೆಯಲ್ಲಿ ಇದ್ದಾಗ ಯಾವೆಲ್ಲ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಹೆಂಡತಿ ಆಸೆ ಪಡ್ತಾಳೆ? ಇದು ಕೂಡ ಗಂಡನ್ ರಿಲೇಟೆಡ್ ಇದೆ. ಅದು ನೋಡೋಣ ಏನೇನ್ ಉತ್ತರಗಳಿದೆ ಅಂತ. ಅಧ್ಯಕ್ಷರೇ, ಉತ್ತರಗಳನ್ನ ಕೊಡಿ. ಮೊದಲನೇ ಉತ್ತರ ಅಡುಗೆ ಕೆಲಸಕ್ಕೆ ಹೆಲ್ಪ್ ಮಾಡಬೇಕು. ಎರಡನೇ ಉತ್ತರ ಮನೆ ಕ್ಲೀನ್ ಮಾಡೋಕೆ ಹೆಲ್ಪ್ ಮಾಡಬೇಕು. ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು. ನಾಲ್ಕನೇ ಉತ್ತರ ಬಟ್ಟೆಯನ್ನ ಐರನ್ ಮಾಡಬೇಕು. 4 ಕೇಳ್ತಾರೆ. ಕಾಮಾಕ್ಷಿ ದಂಪತಿಗಳಿಂದ ಶುರು ಮಾಡೋಣ. ಮನೆ ಕ್ಲೀನ್ ಮಾಡ್ಕೊಡೋದು ಹೆಲ್ಪ್ ಮಾಡಬೇಕು ಅಂತ. ಮನೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡಬೇಕು ಅಂತ. ಓಕೆ, ಲಾಕ ಅಣಯ್ಯ, ಅದೇ ವಿಷಯಕ್ಕೋಸ್ಕರ ಮದುವೆ ಆಗಿರೋದು ನೀವು ಹೇಳಿ. ನಿಮ್ದೇ ಟಾಪಿಕ್ ಇದು. ನಮ್ ಪ್ರಕಾರ ಎಲ್ಲ ಆಗುತ್ತಿದ್ದು. ನಿಮ್ ಪ್ರಕಾರ ಇಲ್ಲ ಅಂದ್ರೆ ನಿಮ್ ಪ್ರಕಾರ ನೀವ್ ಕೇಳ್ತಾ ಇರೋದೇನು ನಾವೇನ್ ಕೆಲಸ ಮಾಡ್ಕೊಡ್ಬೇಕು ಅಂತ? ಕೆಲಸನೇ ಮಾಡಲ್ವಲ್ಲ. ಆದ್ರೂ ನೀವು ಬನ್ನಿ ಹೋಗೋಣ, ಎಲ್ಲ ಅವ್ರೇ ಹೇಳ್ತಾರೆ. ಬನ್ನಿ, ಎಲ್ಲ ಅವ್ರೇ ಹೇಳ್ತಾವ್ರೆ. ಅವ್ರ ಎಕ್ಸ್ಪೆಕ್ಟೇಷನ್ ಏನ್ ಗೊತ್ತಾ? ನಾನ್ ಹೆಂಡತಿ ಇದೆಲ್ಲ ಅವಳೇ ಮಾಡ್ತಾಳೆ, ನಂಗೇನು ಮಾಡಕ್ ಹೇಳಲ್ಲ ಅಂತ ತಾನೇ ನಾನು ಇವಳನ್ನ ಸೆಲೆಕ್ಟ್ ಮಾಡಿರೋದು ಅಂತ. ಮನೆ ಕ್ಲೀನ್ ಮಾಡೋಕೆ ಹೆಲ್ಪ್ ಮಾಡಬೇಕು ಅಂತ ಲೈಕ್ ಮಾಡ್ತಾರೆ. ಅವ್ರು ಹೇಳಿದ ಉತ್ತರನೇ ನೀವು ಹೇಳ್ತಾ ಇದ್ದೀರಾ. ಸರಿ, ಉತ್ತರ ಲಾಕ್ ಮಾಡೋದಾ?
ಸಹನಾ ಹಾಗೂ ಸಹನಾ ಮೂರ್ತಿಗಳೇ. ಸರ್ ಆಲ್ಮೋಸ್ಟ್ ಇದೆಲ್ಲ ಹೆಲ್ಪ್ ಮಾಡ್ತೀನಿ ನಾನು. ಪಾಪ ಅಯ್ಯೋ ಎಷ್ಟು ಮುದ್ದಾಗಿ ಹೇಳಿದ್ರು ಸರ್. ಹೇಳಿ ಸರ್, ನಿಮ್ಮ ಮನಸ್ಸಲ್ಲಿರೋ ಆಸೆ, ಯಾಕಂದ್ರೆ ಎಲ್ಲಾನು ನೀವೇ ಮಾಡ್ತೀರಾ ಪಾಪ. ಏನ್ ಮಾಡಿಸ್ಬೇಕು ಅಂತ ಬಯಸ್ತೀರಿ? ನಾವು ಮಾತಾಡ್ಕೊಂಡು ಏನು ಮಾತಾಡೋದು ಬೇಡ ಸರ್, ಮನೇಲಿ ಸೈಲೆಂಟ್ ಆಗಿದ್ರೆ ಸರ್. ನೀವು 2 ವರ್ಷದಿಂದ ಸೈಲೆಂಟ್ ಆಗಿ ಸುಮ್ಮನೆ ಬಿಟ್ಟಿದ್ರೆ ಯಾಕೆ ಇದಾಯ್ತಿತ್ತು? ಯಾಕೆ ಆಯ್ತಿತ್ತು ಸರ್? ಈಗ ಅರ್ಥ ಆಗ್ತದೆ ಅದು. ಈಗ ಅರ್ಥ ಕಾಲ ಮೀರೋಗೈತೆ. ಅದೇ ಸರ್, ಏನು ಮಾಡಕ್ ಆಗ್ತಿಲ್ಲ. ಈಗ ಮನೇಲಿ ಮಾತಾಡದಲ್ಲೇ ಇದ್ರೆ ಸಾಕು ಅನ್ನೋದು ಒಂದು, ಅದ್ ಬಿಟ್ಟು ಬೇರೆ ಅಷ್ಟೇ ಸಾಕು ಸರ್. ಅದೊಂದಿದ್ರೆ ಎಲ್ಲ ಸರಿ ಅಲ್ಲ? ಸಾಕು ಸರ್, ಅದೊಂದೇ. ನಿಮ್ ಸ್ಥಿತಿ ಹೆಂಗಾಗತ್ತೆ ಗೊತ್ತಾ ಈಗ? ಗೊತ್ತಾಗ್ತದೆ ಸರ್ ನನ್ಗೂ ಹೀಗೆ. ಗಂಡಸರು ಕಷ್ಟ ಗಂಡಸರಿಗೆ ಗೊತ್ತಾಗೋದು, ರಾತ್ರಿ ಗೊತ್ತಾಗುತ್ತೆ. ಒಂದ್ ವಿಷಯ ಏನ್ ಗೊತ್ತಾ, ಬನ್ನಿ ಹತ್ರ ಕೇಳ್ತೀನಿ. ಹೇಳಿ. ಕಾಂಪಿಟೇಷನ್ ಇತ್ತಂತೆ. ಒಂದೇ ಲೈನಲ್ಲಿ ಕತೆ ಹೇಳ್ಬೇಕು. ಆ ಕತೆ ಸಕ್ಕತ್ತಾಗಿದ್ರೆ ಅವ್ರಿಗೆ ಪ್ರೈಸ್ ಸಿಗುತ್ತಂತೆ. ಲಕ್ಷ ಲಕ್ಷ ಬಹುಮಾನ. ಒಬ್ಬಂಗ್ ಸಿಕ್ತಂತೆ ಪ್ರೈಸ್. ಏನಂತ ಬರುತ್ತೆ ಅಂತ ಗೊತ್ತಾ? ಆತ ಮದುವೆ ಆದ, ಕತೆ ಮುಗಿಯಿತು. ನಿಮ್ ತಂಗಿ ಆಗೋಗೈತಿ. ಓಕೆ, ಏನಿಲ್ಲ. ತುಂಬಾ ಒಳ್ಳೆಯವರು ಸಹನ ಅವರು. ನೀವೇನ್ ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ, ಹೇಳಿದಿ ನಿಮ್ಮ. ಏನಿಲ್ಲ. ಓಕೆ, ಆಲ್ ದ ಬೆಸ್ಟ್. ಸೆಕೆಂಡ್ ಒನ್ ಸರ್, ಮನೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡ್ಬೇಕು. ಹೌದು. ಅಶ್ವಿನಿ ದಂಪತಿಗಳು ಒಂದೇ ಟ್ಯೂಷನ್. ಮನೆ ಕ್ಲೀನ್ ಮಾಡೋಕೆ ಹೆಲ್ಪ್ ಮಾಡ್ಬೇಕು. ಸರಿ ಉತ್ತರಗಳನ್ನ ತೋರಿಸ್ಬಿಡಿ. ಸರಿಯಾದ ಉತ್ತರ, ಮೊದಲನೇ ಉತ್ತರ ಒಂದು, ಮನೆ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡಬೇಕು. 4 ಜನನು ಮನೆ ಕ್ಲೀನ್ ಮಾಡಿಕೊಟ್ಟು 4 ಜನನು ಸರಿಯಾದ ಉತ್ತರ ಕೊಟ್ಬಿಟ್ಟವ್ರಪ್ಪ. ಹಾಗೆ ಈಗ ಅಶ್ವಿನಿ ಹಾಗೂ ದಂಪತಿಗಳಿಗೆ ಸಿಗ್ತಾ ಇದೆ 100 ಅಂಕಗಳು. ಹಾಗೆ ಕಾಮಾಕ್ಷಿ ಹಾಗೂ ಕುಮಾರಣ್ಣ ದಂಪತಿಗಳಿಗೆ ಸಿಗ್ತಾ ಇದೆ 100 ಅಂಕಗಳು. ನಮ್ಮ ಶೋಭಕ್ಕ ದಂಪತಿಗೆ ಸಿಗ್ತಾ ಇದೆ 100 ಅಂಕಗಳು. ಸಹನಾ ಹಾಗೂ ಸಹನಾ ಮೂರ್ತಿಗಳಿಗೆ ಸಿಗ್ತಾ ಇದೆ 100 ಅಂಕಗಳು. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗುವಂತ ಸಮಯ. ಮುಂದಿನ ಪ್ರಶ್ನೆ, ಮದುವೆ ಪ್ರಪೋಸಲ್ ಅಂತ ಬಂದಾಗ ಕಾಮನ್ ಆಗಿ ಕೇಳುವ ಪ್ರಶ್ನೆಗಳು. ಅದು ನೋಡೋಣ ಏನೇನ್ ಉತ್ತರಗಳಿದೆ ಅಂತ. ಅಧ್ಯಕ್ಷರೇ, ಉತ್ತರಗಳನ್ನ ಕೊಡಿ. ಸ್ವಂತ ಮನೆ ಇದೆಯಾ? ಸಂಬಳ ಎಷ್ಟಿದೆ? ಕೆಲ್ಸ ಎಲ್ಲಿ ಮಾಡ್ತಾ ಇದ್ದೀರಾ? ಸ್ವಂತ ಜಮೀನ್ ಇದೆಯಾ? ಇದ್ರೆ ಎಷ್ಟಿದೆ? ಒಬ್ನೇ ಮಗನ? ಇದು 4 ಕೂಡ ಸರಿಯಾದ ಉತ್ತರನೇ. ಅದರಲ್ಲಿ ಟಾಪ್ 1 ಉತ್ತರ ಯಾವುದು ಅನ್ನೋದನ್ನ ನೀವೆಲ್ಲ ಈಗ ಗೆಸ್ ಮಾಡ್ಬೇಕು. ಶೋಭಕ್ಕ, ಏನೇನ್ ಕೇಳಿದ್ರಿ ನೀವು? ನಾವೇನು ಕೇಳೇ ಇಲ್ಲ, ಎಲ್ಲ ದೊಡ್ಡವ್ರು ಮಾಡಿದ್ದು. ಅಲ್ಲ ಅವ್ರೇನು ಕೇಳೇ ಇಲ್ಲ. ಯಾಕಂದ್ರೆ ಇವ್ರು ಹೋಗ್ಬಿಟ್ಟು ಕರ್ಕೊಂಡ್ ಬಂದಿರೋದು, ಮನೇಲಿ ಕೆಲಸ ಮಾಡ್ಬೇಕು, ಅಡುಗೆ ಮಾಡ್ಬೇಕು, ಕಳಿಸ್ಕೊಡಿ ಅಂತ. ಮತ್ತೆ ಮದುವೆ ಆಗ್ಬೇಕು ಅಂತ ಬಂದ್ರೆ, ಇಲ್ಲ ಮುಂದಿನ ಜನ್ಮ ಅಂತಿದ್ರೆ ಶೋಭಕರ್ನ ಮದುವೆ ಆಯ್ತೀರಾ? ಆಗ್ಲೇಬೇಕಲ್ಲ. ಮುಂದಿನ ಜನ್ಮ ಅಂತಿದ್ರೆ ಅಂತ ಹೇಳ್ತಿರೋದು. ಇಷ್ಟ ಆಗ್ಬಿಟ್ಟಿದೆ, ಆಗ್ಲೇಬೇಕಲ್ಲ. ಈಗ ಅದು ಇವಾಗ ಹೇಳ್ತಿರೋ ಸುಮ್ಮನೆ ಇಲ್ಲಿ ಅವ್ರಂಗೆ ಅಂತಿರೋದು. ಆಗ್ಲೇಬೇಕಲ್ಲ ಅಂತ ನನಗೆ ಹೇಳ್ತಿರೋದು. ಅಲ್ಲಿ ಹೇಳಿ, ಅಲ್ಲ ಅವಳನ್ನೇ ಆಗೋದು, ಆಗ್ಲೇಬೇಕು. ನೀವು ಅದು ಇವರು ಎಲ್ಲ ಓಕೆ, ಅವರು ತುಂಬಾ ಸಿಟ್ ಮಾಡ್ಕೊಳ್ತಾರೆ. ಅದು ಅಂದ್ರೆ ಮುಂದಿನ ಜನ್ಮದಲ್ಲಿ ಇಷ್ಟ ಇಲ್ಲ ಅಷ್ಟೇ. ಮುಂದಿನ ಜನ್ಮದಲ್ಲಿ ಸಿಟ್ಟು ಬಿಟ್ಟು ಬರ್ಬೇಕು, ಅವಾಗ ಮದುವೆ ಆಗ್ತೀವಿ. ಬಿಟ್ಟು ಬಂದ್ರೆ ಮದುವೆ ಆಗೋಣ. ಮುಂದಿನ ಜನ್ಮ ಸೀಟ್ ಬಿಟ್ಬಿಟ್ಟು ಇಲ್ಲಿ ನಿಮ್ನ ಯಾಕೆ ಮದುವೆ ಆಗಬೇಕು? ಸೀಟ್ ಇಟ್ಕೊಂಡು ಇನ್ನೊಬ್ರನ್ನ ಮದುವೆ ಆಯ್ತು. ಇನ್ನು ಮದುವೆ ಆಗಿದ್ರೆ ಪಕ್ಕದಲ್ಲೇ ಇಲ್ವಾ? ಅವ್ರನ್ನ ರೈತಾರ ಮದುವೆ ಆಗಿದ್ರೆ ಇರ್ತಾರಲ್ಲ, ಅವ್ರ ಆದ ಆಯ್ತು. ನಿಮ್ ಮೇಲೆ ಕಣ್ಣಾಗ್ತಾ ಇರೋದು. ನಮ್ಮ ಹುಡುಗಿಲಿ ಏನ್ ಇಷ್ಟ ಆಯ್ತು? ಅಪ್ಪ ಇಷ್ಟ ಅಂತ ಅಲ್ಲ, ಸೊ ಏನೋ ಇದೆ ಅಲ್ಲಿ. ಅಂದ್ರೆ ಮುಗೀತು. ಆತರ ಲೈಕ್ ಮಾಡಿಲ್ಲ, ಸುಮ್ಮನೆ ಮದುವೆ ಆಗಕ್ಕೆ like ಮಾಡಿಲ್ಲ. ಇಲ್ಲ ಕ್ಯಾಶುಯಲಿ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಜೋಕ್ ಮಾಡ್ಲಿಕ್ಕೆ ಮದ್ವೆನೇ ಬೇಡ, ಇನ್ನ ಯಾವ ಜನ್ಮ ಇದ್ರು ಮದ್ವೆನೇ ಆಗಲ್ಲ ಅಂತ ನನ್ನ ಹತ್ರ ಹೇಳ್ತಾ ಇರ್ತಾರೆ. ಮತ್ ಪಕ್ಕದಲ್ಲಿ ನಿಂತ್ಕೊಂಡು ಮುಂದಿನ ಜನ್ಮದಲ್ಲೂ ಇವ್ರನ್ನೇ ಆಯ್ತೀನಿ ಅಂತ ಯಾಕೆ ಹೇಳ್ತಿದ್ರ? ಅವ್ರು ನೋಡಿದ್ರೆ ಬೇಡ ನಂಗೆ. ಕೆಲವು ಸಮಯದಲ್ಲಿ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಉದಾಹರಣೆಗೆ ಒಂದು ಮೆಮೊರಿ ಇದೆ. ಹೇಳಿ. ನಮ್ಮ ಮದರ್ 21 ಇಯರ್ಸ್ ಆಯ್ತು ಸ್ಟ್ರೋಕ್ ಆಗಿ. ಅವ್ರನ್ನ ಇಲ್ಲಿಯವರು ಮೇಂಟೈನ್ ಮಾಡಿದ್ದಾರೆ. ಯಾವ್ದು ತಗಲಿಲ್ಲ ಅದಕ್ಕೆ ತಗಲೇಬೇಕಾಗತ್ತೆ. ಎಲ್ಲ ಮಲಗಿರ್ತಾನೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಜವಾಬ್ದಾರಿ ಬಂದಿಲ್ಲ. ಅವರು ನನ್ನ ಗಂಟೆ ಬಂದೇ ಇಲ್ಲ.
ಅವರೇ ನೋಡ್ಕೊಂಡಿದ್ದಾರೆ, ಇವತ್ತು ಅವರೇ ನೋಡ್ಕೊಂತಿದ್ದಾರೆ. ಅದಕ್ಕೋಸ್ಕರ ಆಗ್ಲಿ ಮಾನವೀಯತೆಯಿಂದ ತುಂಬಾ ಹಾರ್ಟ್ಲಿ ಲೈಕ್ ಮಾಡ್ತೀನಿ. ಆ ವಿಚಾರವಾಗಿ ಕಾಂಪ್ರಮೈಸ್ ಇಲ್ಲ, ಯಾವ ದೇವ್ರು ಬಂದಿರೋದು ಕಾಂಪ್ರಮೈಸ್ ಇಲ್ಲ. ಶೋಭಾ ಮೇಡಮ್, ಹ್ಯಾಟ್ಸ್ ಆಫ್. ಈಗ ನಿಮ್ಮ ಉತ್ತರ. ಸಂಬಳ ಎಷ್ಟಿದೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಓಕೆ, ಸಂಬಳ ಎಷ್ಟಿದೆ, ಎಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಉತ್ತರ. ಓಕೆ, ಸಹನಾ, ಸಂಬಳ ಎಷ್ಟಿದೆ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನಿಮ್ದು ಅದೇ ಉತ್ತರ. ಹೌದು. ಇದು ಟ್ಯೂಷನ್ ಅವರು ಹೇಳಿ. ಸಂಬಳ ಎಷ್ಟಿದೆ, ಎಲ್ಲಿ ಕೆಲಸ ಮಾಡ್ತಿದ್ದಾರೆ? ಇವ್ರಿಗೆ ಲಾಸ್ಟ್ ಸುತ್ತಲ್ಲಿ ಎಲ್ಲರಿಗೂ 100 ಬಂತಲ್ಲ, ಅದಕ್ಕೆ ನೋಡಿ ಈಗಲೂ ಎಲ್ಲ ಸೇಮ್ ಸೇಮ್ ನಾರ್ಮಲ್ ಆಗಿ ಅದೇ ಅಲ್ವಾ ಫಸ್ಟ್ ಕೇಳೋದು. ಫಸ್ಟ್ ಸ್ವಂತ ಮನೇನೂ ಕೇಳ್ತಾರೆ. ಬಟ್ ಮೇನ್ ಕೇಳೋದೇ ಈಗ ಸಂಬಳ ಎಷ್ಟು ಬರುತ್ತೆ, ಯಾವ ಕೆಲಸದಲ್ಲಿದ್ದಾರೆ. ಅಲ್ಲ, ಓಕೆ, ಈಗ ನಾವು ನಮ್ಮ ಅಧ್ಯಕ್ಷರು ಹೋಗ್ಬಿಟ್ಟು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರಗಳನ್ನ ತಂದಿರೋದು ಈಗ ಹಾಸನ್ ಜನತೆ ಹತ್ರ. ಆ ಪ್ರಶ್ನೆಗೆ ಈ ಉತ್ತರ ಅಂತ ಹೇಳ್ತಿದ್ದೀರಾ. ಬದಲಾಗಿರ್ಬೋದಲ್ವಾ? ಕೊರೋನಾ ಆದ್ಮೇಲೆ ಜಮೀನ್ ಇದೆಯಾ ಅಂತ ಕೇಳ್ತಿರ್ಬೋದು. ಸ್ವಂತ ಜಮೀನ್ ಇದೆಯಾ, ಎಷ್ಟಿದೆ ಅಂತ ಕೇಳ್ತಿರ್ಬೋದು. ಇಲ್ಲ ಸ್ವಂತ ಮನೆ ಇದೆಯಾ ಅಂತ ಕೇಳ್ತಿರ್ಬೋದು. ಒಬ್ಬನೇ ಮಗನಾ ಅಂತಾನು ಕೇಳ್ಬೋದು. ಕೇಳ್ತಾರೆ ಸರ್, ಮೇನ್ ಟಾಪ್ ಅಲ್ಲಿರೋ ಆನ್ಸರ್ ಬೇಕಲ್ವಾ, ಅದಕ್ಕೋಸ್ಕರನೇ. ಓಕೆ, ಸ್ವಂತ ಮನೆ ಇದೆಯಾ? ಅದೇನ ಉತ್ತರ? ಸ್ವಂತ ಮನೆ ಇದೆಯಾ? ಓ, ಚೇಂಜ್ ಮಾಡಿದ್ರು ಸರ್. ಚೇಂಜ್ ಮಾಡಿದ್ರಾ? ಸ್ವಂತ ಮನೆ ಇದೆಯಾ ಅಂತ ಕೇಳ್ತಾರೆ. ಕುಮಾರಣ್ಣ ಹೇಳಿ, ಜಮೀನ, ಮನೆನಾ? ಸಂಬಳ ಎಷ್ಟು, ಎಲ್ಲಿ ಕೆಲಸ ಮಾಡ್ತಾ ಇದಾರೆ? ಈಗ ಮಕ್ಳು ಎಷ್ಟಿನ? ಒಬ್ಳೆ ಮಗಳು. ಏನ್ ಹೆಸರು ಮಗಳದು? ವರ್ಷಿಣಿ. ವರ್ಷಿಣಿ. ಹಾಯ್ ವರ್ಷಿಣಿ, ಹಾಯ್, ಹೆಂಗಿದ್ಯಪ್ಪ? ಸೂಪರ್. ನೀವ್ ಏನ್ ಹೇಗಿದ್ದೀರಾ? ಓದ್ತಿದ್ದೀರಾ? ನಂದು ಫೈನಲ್ ಇಯರ್ BCom ಮುಗ್ದಿ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಗಂಡು ಹುಡುಕ ಟೈಮು ಸರಿಯಾಗೈತೆ. ಏನ್ ತೊಂದ್ರೆ ಇಲ್ಲ. ಈಗ ನೀನ್ ಹೇಳಮ್ಮ, ನಿಮ್ ಉತ್ತರ ಏನಿರ್ಬೋದು? ಅಂದ್ರೆ ಯಾವ ತರ ಬಯಸೋದು? ಮದುವೆ ಆಗ್ಬೇಕು ಅಂದ್ರೆ ಹುಡುಗ ಅಲ್ವೋ ಕೇಳ್ತಿರಲ್ಲ ಕಾಮನ್ ಆಗಿ, ಏನ್ ಬಯಸ್ತೀರಾ? ಸಂಬಳ ಎಷ್ಟಿದೆ ಅಂತಾನೆ ಕೇಳ್ಬೋದು, ಎಲ್ ಕೆಲ್ಸ ಮಾಡ್ತಾರೆ ಅಂತ. ಈ ಬೇರೆ ಹೇಳ್ಕೊಡಿದ್ರೆ ನನಗೂ ಮದುವೆ ಆಗಿಲ್ಲ, ಸಂಬಳ ಕೇಳು ಅಂತ. ಅಂದ್ರೆ ರೊಕ್ಕ ಪಕ್ಕ ಆದ್ರೆ ಹೆಣ್ಣು ಪಕ್ಕ ಆಗತ್ತೆ ಅಂತ. ಹೌದು ಹೌದು. ಚಪ್ಪಾಳೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ಅಕ್ಕ, ಫಿಕ್ಸ್ ಅದೇ? ಫಿಕ್ಸ್. ಕುಮಾರಣ್ಣ ಆಯ್ತು. ಓಕೆ, ಡನ್. ಅಧ್ಯಕ್ಷರೇ, ಈಗ ಉತ್ತರಗಳನ್ನ ತೋರಿಸ್ಬಿಡಿ. ಟಾಪ್ 1 ಉತ್ತರ ಸ್ವಂತ ಜಮೀನ್ ಇದೆಯಾ, ಎಷ್ಟಿದೆ? ಸರಿಯಾಗಿ ಮೊದಲನೇ ಉತ್ತರನ ಯಾರು ಕೊಟ್ಟಿಲ್ಲ ಅಲ್ವಾ? ಈಗ ಅಶ್ವಿನಿ ಹಾಗೂ ದಂಪತಿಗಳಿಗೆ ಸಿಗ್ತಾ ಇರುವಂತ ಅಂಕ 75. ಹಾಗೆ ಕುಮಾರಣ್ಣ, ರಮೇಶಕ್ಕ ಇವರಿಗೆ 50 ಅಂಕಗಳು ಸಿಗ್ತಾ ಇದೆ. ಶೋಭಾ ಹಾಗೂ ದಂಪತಿಗಳಿಗೆ ಸಿಗ್ತಾ ಇದೆ 50 ಅಂಕಗಳು. ಹಾಗೆ ಸಹನಾ ಹಾಗೂ ಸಹನಾ ಮೂರ್ತಿಗಳಿಗೆ ಸಿಗ್ತಾ ಇದೆ 50 ಅಂಕಗಳು. ಓಕೆ, ಈಗ ಕೊನೆಯ ಪ್ರಶ್ನೆ ಕಡೆ ಹೋಗೋಣ. ಖುಷಿಲೇ ಒಂದು ಒಳ್ಳೆ ಪ್ರಶ್ನೆ ತೋರಿಸಿ. ಸುಳ್ಳು ಹೇಳಿ ಸಿಕ್ಕಾಕೊಂಡಾಗ ಗಂಡಸರು ಕಾಮನ್ ಆಗಿ ಹೇಳುವಂತ ಡೈಲಾಗ್ ಏನು? ಅದ್ ನೋಡೋಣ ಏನೇನ್ ಉತ್ತರಗಳಿದೆ ಅಂತ. ಅಧ್ಯಕ್ಷರೇ, ಉತ್ತರಗಳನ್ನ ಕೊಡಿ. ಮಕ್ಕಳ ಮೇಲೆ ಆಣೆ, ನಮ್ ತಾಯಿ ಆಣೆ, ನನ್ ಮೇಲೆ ನಂಬಿಕೆ ಇಲ್ವಾ? 4ನೇ ಉತ್ತರ, ನಿನ್ ಮೇಲೆ ಆಣೆ. ಈಗ ಈ 4 ಉತ್ತರದಲ್ಲಿ ಸರಿಯಾದ ಟಾಪ್ 1 ಉತ್ತರ ಯಾವುದು ಅನ್ನೋದನ್ನ ಮೊದಲು ಗೆಸ್ ಮಾಡ್ಬೇಕಾಗಿರೋದು ಸಹನಾ ಅಂಡ್ ಸಹನಾ ಮೂರ್ತಿಗಳು. ನನ್ ಮೇಲೆ ನಂಬಿಕೆ ಇಲ್ವಾ? ಜಾಸ್ತಿ ಜನ ಅದೇ ನನ್ ಮೇಲೆ ನಂಬಿಕೆ ಇಲ್ವಾ ಅಂತ. ಓಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ ಉತ್ತರ. ಓಕೆನಾ? ಒಟ್ಟಿಗೆ ಟ್ಯೂಷನ್. ನಮ್ ತಾಯಿ ಮೇಲೆ ಆಣೆ. ಓಕೆ, ನಮ್ ತಾಯಿ ಮೇಲೆ ಆಣೆ, ನಮ್ ತಾಯಿ ಆಣೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ನನಗ್ ಬಹಳ ಕ್ಯೂರಿಯಾಸಿಟಿ, ನಮ್ ಕುಮಾರಣ್ಣ ಏನ್ ಹೇಳ್ತಾರೆ ಇದಕ್ಕೆ ಅಂತ. ನಮ್ಮ ತಾಯಿ ಮೇಲೆ ಆಣೆ. ಅವ್ರು ಅದೇ ಹೇಳೋದು ಯಾವಾಗ್ಲೂ, ನಮ್ ತಾಯಿ ಮೇಲೆ ಆಣೆ. ನಮ್ ತಾಯಿ ಆಣೆ 100 ಕಿಲೋಮೀಟರ್ಗಿಂತ ಜಾಸ್ತಿ ಸ್ಪೀಡ್ ಓಡಿಸಲ್ಲ ನಾನು. ಅಣ್ಣ, ಯಾವ್ಯಾವ ವಿಷಯ ಕೇಳಿದಿರಿ? ಎಲ್ಲಾ ವಿಷಯಕ್ಕೂ ಹೇಳಿಲ್ಲ, ಯಾವ್ದಾದ್ರು ಒಂದು ಸಂದರ್ಭ ಯಾವ್ದು ಅದೇ ಮೊದಲನೇ ನೆನಪಾಯ್ತು, ಹೆಣ್ಣು ನೋಡಕ್ ಹೋಯ್ವಲ್ಲ, ಅದು ಆ ವಿಷಯ ಬಂದಾಗ ಆಮೇಲೆ ಅಷ್ಟೇ ಹೇಳಲ್ವಾ? ಹೇಳ್ತಾರೆ. ತಡಿ, ಮೇಡಮ್ ಹೇಳ್ತಾರೆ. ಅಲ್ಲ, ಇಲ್ಲಿ ಹೇಳ್ತಿರೋದೇ ಸುಳ್ಳು ಅನ್ನಿಸ್ತೈತೆ. ಮೇಡಮ್ ಕೇಳೋಣ, ಹೇಳಕ್ಕ. ಸ್ವಲ್ಪ ಎಣ್ಣೆ ಹೊಡ್ಕೊಂಡ್ ಬಂದ್ರೆ ಸ್ವಲ್ಪ ಸುಳ್ಳು ಹೇಳ್ತಾರೆ. ಸ್ವಲ್ಪ ಸ್ವಲ್ಪ ತಾಂಡ್ರೆ ನಮ್ ತಾಯಿ ಎಣ್ಣೆ ಅಂತಾರೆ. ಅವ್ರ ತಾಯಿ ಎಣ್ಣೆ ಹಾಕ್ತಾಗಲೇ ಎಣ್ಣೆ ಹೊಡೆದವ್ರೆ ಅಂತ ಗೊತ್ತಾಗ್ಬಿಡ್ತದೆ. ಅಣ್ಣ, ಈಗ ಕುಡ್ಕ ಬಂದಾಗ ಇಂಗ್ಲಿಷ್ ಮಾತಾಡ್ತಾರಂತಲ್ಲ, ನೀವ್ ಯಾವ ತರ ಮಾತಾಡಿದೀರಾ? ನಾವು ಯಾವ್ದು ಮಾತಾಡೋಣ, ಅಚ್ಚ ಕನ್ನಡ ಮಾತಾಡ್ತೀವಿ. ಅಚ್ಚ ಕನ್ನಡ? ಅಚ್ಚ ಕನ್ನಡ ಸರ್ ಮಾತಾಡ್ತಾರೆ ಇಂಗ್ಲಿಷ್. ತಡಿ ಮೇಡಮ್ ಕೇಳೋಣ, ಮಾತಾಡ್ತಾರಲ್ಲ ಮೇಡಮ್.
ಸಬ್ಸೆಂಟ್ ಆಗಿರ್ಬೇಕು ಅಂತ. ಸಫಿಶಿಯಂಟ್ ಸಫಿಶಿಯಂಟ್ ಆಗಿರ್ಬೇಕು. ನನಗೆ ಸೊಪ್ಪು ಸಂತೆ ತರಬೇಕು ಅಂತ ಕೇಳೋದು. ಸಫಿಶಿಯಂಟ್ ಆಗಿರ್ಬೇಕು. ಸಫಿಶಿಯಂಟ್ ಆಗಿರ್ಬೇಕು. ಅವ್ರಿಗೆ ಹೆಸರೇ ಬಂದಿದ್ದೆ ಅವಾಗ ಸಬ್ಸೆಂಟ್ ಕುಮಾರ್ ಅಂತಾನೆ ಹೆಸರು. ಅಣ್ಣ ಈಗ ಒಂದ್ಸಲ ಹೇಳ್ರಣ್ಣ, ಅದು ಹೆಂಗ್ ಹೇಳ್ತೀರಾ ಡೈಲಾಗ್? ಎಲ್ಲೋದ್ರು ಪಾರ್ಟಿ ಏನೇ ಮಾಡಿದ್ರು ಸಬ್ಸ್ಟೆಂಟ್ ಆಗಿರ್ಬೇಕು. ಆದ್ರೆ ನಾನು ಕುಮಾರಣ್ಣನ ಉತ್ತರಕ್ಕೆ ಕಾಯ್ತಾ ಇದ್ದೆ, ಆದ್ರೆ ಇಲ್ಲೊಬ್ರದ್ದು ಉತ್ತರ ಬಹಳ ಚೆನ್ನಾಗಿರ್ಬೋದು ಅಂತ ನನಗೆ ಈಗ್ಲೇ ಅನ್ನಿಸ್ತಾ ಇದೆ. ಫುಲ್ಲು ಅಂದ್ರೆ ಈಗ ಕುಮಾರಣ್ಣ ಹೇಳಿರೋದು ನಮ್ಮ ತಾಯಣೆ. ತಾಯಣ್ಣ. ರಾಜ್ಯವೇ ಖುಷಿ ಪಡೆ ಸುದ್ದಿ ಹೇಳಿ ಅಕ್ಕ. ನಮ್ ತಾಯಣೆ ನಾನ್ ಸಿಗಾಕೊಂಡಿಲ್ಲ ಅಂತವ್ರು. ಸರಿ, ಆ ಟೋನ್ ಚೆನ್ನಾಗಿತ್ತು. ಇನ್ನೊಂದ್ಸಲ ಹೇಳಿ ಸರ್. ನಮ್ ತಾಯಣೆ ಮಾಡಿಲ್ಲ, ಎಣ್ಣೆ ಕೊಟ್ಟಿಲ್ಲ ಅಥವಾ ಕಳ್ತನ ಮಾಡಿಲ್ಲ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ ಅನ್ನಂಗಿದೆ ಇದು. ತಾಯಣೆ ಹಾಕ್ತೀರಾ? ತಾಯಣೆ ಒಂದ್ಸಲ ಅವ್ರು ನೋಡ್ಕೊಂಡು ಹೇಳಿ. ನಮ್ ತಾಯಣೆ ಅಂತ ಹೇಳಿಲ್ಲ. ಇದು ಯಾಕೋ ಎದುರಿಸ್ದಂಗಿತ್ತಲ್ಲ, ರಿಕ್ವೆಸ್ಟ್ ಇಲ್ವಲ್ಲ? ಅವ್ರು ರಿಕ್ವೆಸ್ಟ್ ಮಾಡೋದೇ ಇಲ್ಲ ಯಾವಾಗ್ಲೂ. ನೋವೇ ಚಾನ್ಸೇ ಇಲ್ಲ. ನನ್ನ ಮೇಲೆ ಹಣೆ ಮಾಡು. ಅಧ್ಯಕ್ಷರೇ, 4 ಜೋಡಿಗಳ ಉತ್ತರಗಳು ಹೇಳಾಗಿದೆ. ಅವರು ಈಗ ಸರಿಯಾದ ಉತ್ತರಗಳನ್ನ ಆರ್ಡರ್ ವೈಸ್ ತೋರಿಸ್ಬಿಡ್ತಾರೆ. ಮೊದಲ ಸರಿಯಾದ ಉತ್ತರ ನನ್ ಮೇಲೆ ನಂಬಿಕೆ ಇಲ್ವಾ? ಎರಡನೇ ಉತ್ತರ ನಮ್ ತಾಯಾಣೆ, ಮೂರನೇ ಉತ್ತರ ನಿನ್ ಮೇಲೆ ಆಣೆ, 4ನೇ ಸರಿ ಉತ್ತರ ಮಕ್ಕಳ ಮೇಲೆ ಆಣೆ. ಅಶ್ವಿನಿ ದಂಪತಿಗಳಿಗೆ ಸಿಗ್ತಾ ಇದೆ 75 ಅಂಕಗಳು. ಹಾಗೆ ಕುಮಾರಣ್ಣ ಹಾಗೂ ಕಾಮಾಕ್ಷಕ್ಕ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ನಮ್ಮ ಶೋಭಕ್ಕ ದಂಪತಿಗೆ ಸಿಗ್ತಾ ಇದೆ 75 ಅಂಕಗಳು. ಹಾಗೂ ಸಹನಾ ಮತ್ತು ಸಹನಮೂರ್ತಿ ದಂಪತಿಗೆ ಸಿಗ್ತಾ ಇದೆ ಕಂಪ್ಲೀಟ್ 100 ಅಂಕಗಳು. ಓಕೆ, ಮೊದಲನೇದಾಗಿ ಅಶ್ವಿನಿ ಹಾಗೂ ರಜತ್ ಅವರು ತಗೊಂಡಿರ್ತಕ್ಕಂಥ ಒಟ್ಟು ಅಂಕ 275. ಕುಮಾರಣ್ಣ ಹಾಗೂ ನಮ್ಮ ಕಾಮಾಕ್ಷಕ್ ಅವರು ತಗೊಂಡಿರ್ತಕ್ಕಂತಹ ಅಂಕ 250. ಶೋಭಾ ಮತ್ತು ನಾಗೇಂದ್ರ ದಂಪತಿಗಳಿಗೆ ಸಿಗ್ತಾ ಇದೆ 325 ಅಂಕಗಳು. ಸಹನಾ ಹಾಗೂ ಸಹನಾ ಮೂರ್ತಿಗಳಿಗೆ ಸಿಗ್ತಾ ಇರುವಂತಹ ಒಟ್ಟು ಅಂಕ 275. ಹಾಗಾದ್ರೆ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಇವಾಗ ಈ ಸುತ್ತನ್ನ ಯಾರು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು. 325 ಅಂಕನ ಪಡ್ಕೊಂಡು ಈ ಸುತ್ತನ್ನ ಗೆದ್ದಿರೋದು ಶೋಭಾ ಹಾಗೂ ನಾಗೇಂದ್ರ ದಂಪತಿಗಳು. ಓಕೆ, ಮೊದಲನೇ ರೌಂಡ್ ಅನ್ನ ಗೆದ್ದಿದ್ದೀರಾ. ಕಂಗ್ರಾಚುಲೇಷನ್ಸ್ ಇಬ್ರಿಗೂ. ನಿಮಗೆ ಸಿಗ್ತಾ ಇದೆ ಈ ಬಹುಮಾನ. ಆಕ್ಚುಲಿ ಕೆಲವು ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಡ್ಬೇಕು ಅಂತಂದಾಗ್ಲೇ ಅವ್ರ ಮನೇಲಿ ಅತ್ತೆ ಇದಾರ ಕೇಳಿ, ನಮ್ಗೆ ಅತ್ತೆ ಇರೋದು ಬೇಡ, ಇಲ್ಲ ನಾವು ಸಪ್ರೇಟ್ ಆಗಿರ್ಬೇಕು, ಇಲ್ಲ ಮದುವೆ ಆದ ತಕ್ಷಣ ಗಂಡನ್ ಕರ್ಕೊಂಡು ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡು ಹೋಗ್ಬಿಡೋಣ, ಈ ತರ ಎಲ್ಲ ಮಾತಾಡ್ತಾ ಇರ್ತಾರೆ. ಆದ್ರೆ ಒಬ್ಬ ಹೆಣ್ಮಗಳು ಮದುವೆ ಆಗಿ 20 ವರ್ಷ ಆದ್ರೂ ಕೂಡ ಮದುವೆ ಆದಾಗಿಂದನೂ ತನ್ನ ಅತ್ತೆಗೆ ಸ್ಟ್ರೋಕ್ ಆಗಿ ಅವ್ರ ಮಲಗಿ ಜಾಗದಲ್ಲೇ ಎಲ್ಲಾ ಕಾರ್ಯಗಳು ಆಗ್ತಿದಾವೆ. ಆದ್ರೂ ಕೂಡ ಅದನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ತಾಯಿ ತರ ಅತ್ತೆಯನ್ನ ನೋಡ್ಕೊಂತಿರುವಂತ ಶೋಭಾ ಅವ್ರಿಗೆ ನಿಜವಾಗ್ಲೂ ಒಂದು ಜೋರ ಚಪ್ಪಳೆ. ಈಗ ನಮ್ಮ ಈ ಸಂಚಿಕೆಯ 2ನೇ ಸುತ್ತಿಗೆ ಹೋಗುವಂತ ಸಮಯ. ನಮ್ಮ 2ನೇ ಸುತ್ತು ಸೂಪರ್ ಜೋಡಿ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಗಂಡ ಹೆಂಡತಿ ಇಬ್ರು ಬರ್ತೀರಾ, ಒಬ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಲ್ಲಿ ಆ ಕಡೆಗೆ ನಿಂತ್ಕೊಂಡು ಬಾಲನ್ನ ಹಿಂದೆ ಎಸಿತೀರಾ. ಇಲ್ಲಿ ನಿಂತ್ಕೊಂಡಿರೋರು ಈ ಬಕೆಟ್ ಅಲ್ಲಿ ಆ ಬಾಲನ್ನ ಕ್ಯಾಚ್ ಮಾಡ್ಬೇಕು. ಓಕೆನಾ? ಓಕೆ, ಈಗ ನಮ್ಮ ಮೊದಲನೇ ಜೋಡಿನ ಕರೆಯುವಂತ ಸಮಯ. ಅಶ್ವಿನಿ ಹಾಗೂ ರಜತ್ ಅವರೇ ಬನ್ನಿ. ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಹಿಂದೆ ಬರ್ಬೇಕು. ಹೋಗಂಗಿಲ್ಲ. ಹಿಂದೆ ಸ್ವಲ್ಪ ಫೋರ್ಸ್.
ಫೋರ್ಸ್ ಆಗಿ ಹೇಳಿ ಮುಂದೆ ಹೋಗಂಗಿಲ್ಲ ಫೌಲ್ ಆಗುತ್ತೆ ಸರ್. ಹಂಗೆ ನಿಂತ್ಕೋಬೇಕು ಫೋರ್ಸ್ ಆಗಿ ಹಿಂದೆ ಮುಂದೆ ಹೋಗಂಗಿಲ್ಲ. ಫೋರ್ಸ್ ಆಗಿ ಹಿಂದೆ ಹಾ ಸ್ಟ್ರೈಟ್. ಫೈವ್ 4 3 ಫೋರ್ಸ್ ಸ್ವಲ್ಪ 1 ಮುಗೀತು. ನಮ್ಮ ಟ್ಯೂಷನ್ ಕ್ಯಾಚ್ ಆಫೀಸರು ಎಷ್ಟು ಬಾಲ್ಗಳನ್ನ ಹಾಕಿದ್ದಾರೆ ಹಿಡಿದಿದ್ದಾರೆ ಅಂತ ನೋಡೋಣ. 1 2 3 4 5 6 7 8 ಬಾಲ್ಗಳನ್ನ ಹಾಕಿದ್ದಾರೆ. ಆದರೆ 8 ಬಾಲಲ್ಲಿ 2 ಬಾಲು ಫೌಲ್ ಆಗಿದೆ. ತುಂಬಾ ಮುಂದೆ ಹೋಗಿ ಅದನ್ನ ಕ್ಯಾಚ್ ಮಾಡಿದ್ದಕ್ಕೆ 2 ಬಾಲು ಫೌಲ್ ಆಗಿದೆ. ಸೊ ಹಾಗಾದ್ರೆ ಅಶ್ವಿನಿ ಹಾಗೂ ರಜತ್ ದಂಪತಿಗಳು 6 ಬಾಲ್ಗಳನ್ನ 1 ನಿಮಿಷದಲ್ಲಿ ಹಾಕಿದ್ದಾರೆ. ಬರ್ಲಿ ಚಪ್ಪಾಳೆ. ಈಗ ನಮ್ಮ ಕಾಮಾಕ್ಷಕ್ಕರು ಹಾಗೆ ಕುಮಾರಣ್ಣವರು ಬನ್ನಿ. ಕುಮಾರಣ್ಣ ಹಾಗೂ ಕಾಮಾಕ್ಷಕ್ಕರೇ, ನಿಮ್ಮ ಸಮಯ ಶುರುವಾಗ್ತಾ ಇದೆ. 3 2 1 ಹಾಕಿ ಪಾಶ ಜೋರಾಗಿ ಹಾಕು, ಜೋರಾಗೆ ಪಾಶ ಹಿಂದೆ ಅದು ಇನ್ನು ಜೋರಾಗಿ ನಿಧಾನಕ್ಕೆ ಹಾಕಿ. ಜೋರಾಗೆ ನಿಧಾನಕ್ಕೆ ಕುಮಾರಣ್ಣ ಸಫಿಶಿಯಂಟ್ ಆಗಿ ಬರ್ತಾವ ಬಾಲ್ಗಳು. 30 ಸೆಕೆಂಡ್ ಬಾಲ್ ಮುಗಿದೋಯ್ತು. ತಗೊಂಡೋಗ್ಕೊಡಿ ಬಾಲ್ಗಳನ್ನ, ತಗೊಂಡೋಗ್ಕೊಡಿ. ಅಲ್ಲೇ ಇಡಿ ಬಾಲ್ಗಳು, ತಗೊಂಡೋಗ್ಕೊಡಿ ಬೇಗ. ಓಕೆ 10 ಇಲ್ಲ ಅದಿದೆಯಂಗಿಲ್ಲ ಬನ್ನಿ ಇಲ್ಲಿ ಹಿಡಿಯೋಣ. 7 6 5 4 3 2 1 ಹೆಂಗನಸ್ತು ಕುಮಾರಣ್ಣ ಹಿಡಿಯಕ್ಕೆ ನಿಂತ್ಕೊಂಡು? ಸಫಿಶಿಯಂಟ್ ಆಗಿತ್ತಾ? ಸಫಿಶಿಯಂಟ್ ಆಗಿತ್ತ. ಅದೇ ತಾಳಿ ಸುಧಾರಿಸ್ಕತ್ತವ್ರೆ ಓಡಾಡ್ಬಿಟ್ಟು. 1 2 3 4 5 6 7 8 9. ಓಕೆ, ಇದರಲ್ಲಿ 1 ಬಾಲು ಫೌಲ್ ಆಗಿದೆ. 8 ಬಾಲ್ಗಳನ್ನ ಕಲೆಕ್ಟ್ ಮಾಡಿದ್ದೀರಾ. ಸೂಪರ್, ಬರ್ಲಿ ಚಪ್ಪಾಳೆ. ಶೋಭಾ ರೆಡಿನಾ? ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3 2 1 ಸೂಪರ್. ಸರ್ ಹಿಂದೆ ಲೈನು ಜೋರಾಗಿಸಿ. ಈ ಕಡೆ ಬರ್ಲಿ ಬಂತು. ಬರ್ಲಿ ಒಂದೇ ಕೈಯಲ್ಲಿ ಹೇಗೆ ಒಂದ್ ಕೈ ಸಾಕು. ಬರ್ಲಿ ತಗೊಂಡೋಗ್ಕೊಡಿ. ಹೆಸರಿ ಹಾ ಈ ಕಡೆ ಲೆಫ್ಟ್ ರೈಟ್ ಸೈಡ್ 6 5 4 3 2 1. ಶೋಭಕ್ಕ, ನೀವ್ ಎಷ್ಟಿದ್ರಲ್ಲಿ 1 ಬಾಲ್ ನಾನು ಕ್ಯಾಚ್ ಹಿಡಿದೀನಿ, ಯಾಕಂದ್ರೆ ಅಲ್ಲಿಗೆ ಬಂದಿತ್ತು. 1 2 3 4 5 6 7 8 9 ಅಷ್ಟೇನಾ? 11 12 3 ಜೋಡಿಗಳು ಆಟ ಆಡಿದ್ದಾರೆ. 6 8 12. ಆದ್ರೆ ಈ 3 ಜನ ಆಡದ್ನ ನೋಡ್ತಾ ಇದ್ದಂತಹ ಇನ್ನೊಂದು ಮುದ್ದಾದ ಜೋಡಿ ಏನೇನ್ ಪ್ಲಾನ್ ಮಾಡಿದರು. ಸರಿ ಬನ್ನಿ ಸರ್, ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3 2 1 ಸಹನಾ ಅವ್ರೆ ಏನು ಅದು ಸೂಪರ್. ಬರ್ಲಿ ಓಕೆನಾ? ಬರ್ಲಿ. ಗೊತ್ತಿಲ್ಲ ಎಸಿತಾರೆ ನಿಮ್ ಕಡೆ ನೀವು. ಓಕೆನಾ ಹೇಳು. ಸ್ಪೀಡ್ ಲೆಫ್ಟ್. ಮಾರ್ಕ್ ನೋಡ್ಕೊಳ್ಳಿ. ಲೆಫ್ಟಾ ರೈಟ್. ರೈಟಾ? ಓಕೆ ಇಲ್ಲ ಸ್ಪೀಡು. ಮನು ಹೇಳು. ಸ್ಪೀಡು ಸೇಮ್. ಮನೋರೆ ಬಾಕ್ಸ್ ಒಳಗೆ ಇರ್ಬೇಕು. ಲೆಫ್ಟ್. ಬಾಲ್ ಖಾಲಿ. ಹಾಕ್ಲಾ? ರೆಡಿನಾ? ಹೆಸರಿ ಅದು ಹಾ
ಇನ್ನೊಂದು ಇದನ್ನ ಅವಾಗ್ಲೇ ಮಾಡಿದ್ರೆ ಹಾ ಅದು 3 2 1 ಬಾಲ್ ನಮ್ಮ 4ನೇ ಜೋಡಿ ಮುದ್ದಾದ ಜೋಡಿ ಟ್ರೈ ಮಾಡಿದ್ದಾರೆ, ಆದ್ರೆ ಎಷ್ಟು ಬಾಲ್ಗಳನ್ನ ಹಾಕಿದ್ದಾರೆ, ಸೊ ಈ ಸುತ್ತಲ್ ವಿನ್ನರ್ ಆಗ್ತಾರ, ಇಲ್ಲಿ ಏನ್ ಕತೆ ಅನ್ನೋದನ್ನ ನೋಡೋಣ ಈಗ. ಓಕೆನಾ? ಓಕೆ, ಬಾಲ್ಗಳನ್ನ ನಿಲ್ಲಿಸ್ತೀನಿ, ಆಮೇಲೆ ಅಧ್ಯಕ್ಷನ್ ಕೇಳೋಣ. 1 2 3 4 5 6 7 8 9 10 11 12. ಆದ್ರೆ ಅಧ್ಯಕ್ಷರು ಇದನ್ನ ಇಷ್ಟೂ ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿತಿರೋದನ್ನ ನೋಡಿ ಎಷ್ಟು ಬಾಲ್ನ ಫೌಲ್ ಆಗಿ ಹಿಡಿದಿದ್ದಾರೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಅಧ್ಯಕ್ಷರೇ, ಎಷ್ಟು ಬಾಲ್ಗಳನ್ನ ಹೊರಗಡೆ ನೆಗೆದ್ಬಿಟ್ಟು ಹಿಡ್ಬಿಟ್ಟವ್ರೆ ಅಂತ ಹೇಳ್ಬಿಡಿ. 2 ಬಾಲ್ನ ಫೌಲ್ ಮಾಡಿದೀರಾ, ಸೊ 10 ಬಾಲ್ಗಳನ್ನ ಹಾಕಿದೀರಾ. ಬರ್ಲಿ ಚಪ್ಪಾಳೆ, ಸೂಪರ್. ಈ ಸುತ್ತಿನ ವಿನ್ನರ್ ನಮ್ಮ ಶೋಭಕ್ಕ ಹಾಗೆ ನಾಗೇಂದ್ರ ದಂಪತಿ. ಬನ್ನಿ. ಓಕೆ, ಈ ಸುತ್ತನ್ನು ಕೂಡ ಗೆದ್ದಿರ್ತಕ್ಕಂತಹ ಶೋಭಾ ಮತ್ತು ನಾಗೇಂದ್ರ ದಂಪತಿಗಳಿಗೆ ಸಿಗ್ತಾ ಇದೆ ಮಿಕ್ಸರ್ ಗ್ರೈಂಡರ್. ಕಂಗ್ರ್ಯಾಚುಲೇಷನ್. ಈಗ ನಮ್ಮ ಕಾರ್ಯಕ್ರಮದ 2 ಸುತ್ತುಗಳು ಮುಕ್ತಾಯವಾಗಿದೆ. ಈಗ ಬಹಳ ವಿಶೇಷವಾದ 3ನೇ ಸುತ್ತು, ಎಲ್ಲರಂತಲ್ಲ ನಮ್ಮೋರು. ಓಕೆ, ನಮ್ಮ ಮೊದಲನೇ ದಂಪತಿ ಅಶ್ವಿನಿ ಅವರು ಹಾಗೂ ರಜತ್ ಅವರು. ನಿಮ್ಮಿಬ್ರಲ್ಲಿ ಯಾರು ಇಲ್ಲಿರ್ತೀರಾ, ಯಾರು ಸ್ವಲ್ಪ ಹೊತ್ತು ಹೊರಗಡೆ ಇರ್ತೀರಾ? ಅವ್ರು ಇರ್ಲಿ, ನಾನೇ ಹೊರಗಡೆ ಹೋಗ್ತೀನಿ. ಹಾ. ನೀವ್ ಆಚೆ ಹೊರಡ್ತೀರಾ? ಈಗ ನಿಮಗೆ ಪ್ರಶ್ನೆ ಕೇಳುವಂತ ಸಮಯ. ಓಕೆ, ನೀವೀಗ ಮದುವೆ ಆಗಿ ಬಂದ್ರಲ್ವಾ, ಮೊದಲನೇ ಸಲ ನಿಮ್ಮ ಯಜಮಾನರಿಗೆ ನೀವು ಮಾಡಿಕೊಟ್ಟಂತ ಅಡಿಗೆ ಯಾವುದು? ಪಾಯಸ, ಪಾಯಸ. ಏನ್ ಪಾಯಸ ಮಾಡಿದ್ರಿ? ಶಾವಿಗೆ ಪಾಯಸ. ಶಾವಿಗೆ ಪಾಯಸ. ಮೊದಲನೇ ಸಲ ನಿಮ್ಮ ಯಜಮಾನರಿಗೆ ನೀವು ಅಡುಗೆ ಅಂತ ಮಾಡಿಕೊಟ್ಟಿದ್ದು ಪಾಯಸ, ಶಾವಿಗೆ ಪಾಯಸ. ಶಾವಿಗೆ ಪಾಯಸ. ಓಕೆನಾ? ಫಿಕ್ಸಾ? ಫಿಕ್ಸ್. ಓಕೆ, ಈಗ ಪಾಯಸ ಅಂತ ಹೇಳೋರೆ, ಶಾವಿಗೆ ಪಾಯಸ ಅಂತ. ಇನ್ನೊಂದು ಪ್ರಶ್ನೆ ಕೇಳೋಣ. ಮೂವಿಗೆಲ್ಲ ಹೋಗ್ತೀರಾ? ಹೋಗ್ತಿರ್ತೀವಿ ಸರ್. ಯಾವ ಹೀರೋ ತುಂಬಾ ಇಷ್ಟ ನಿಮಗೆ? ಹೀರೋ ದರ್ಶನ್. ದರ್ಶನ್ ಸರ್ ತುಂಬಾ ಇಷ್ಟ. ಓ ಸೂಪರ್. ಓಕೆ, ಈಗ ನಿಮ್ಮ ಯಜಮಾನರಿಗೆ ಯಾವ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ? ಆ ಥರ ಏನಿಲ್ಲ ಸರ್. ನಿಮಗೆ ಮಾತ್ರ ನೀವು ದರ್ಶನ್ ಸರ್ನ ಇಷ್ಟಪಡ್ಬೋದು, ಅವ್ರು ಯಾರು ಹೀರೋಯಿನ್ ಇಷ್ಟಪಡಂಗಿಲ್ವಾ? ಅವ್ರಿಗೆ ನಾನೇ ಹೀರೋಯಿನ್ ಅಂತ ಹೇಳ್ತಾ ಇದ್ದಾರೆ. ಹಾ, ಅಲ್ಲ ಇವ್ರೇ ತಾನೆ ಹೀರೋ. ಆ ಹೀರೋಯಿನ್ ಅಂದ್ರೆ ರಚಿತಾರಾಮ್. ರಚಿತಾರಾಮ್. ನಿಮ್ಮ ಯಜಮಾನರಿಗೆ ರಚಿತಾರಾಮ್ ಅವರು ಅಂದ್ರೆ ತುಂಬಾ ಇಷ್ಟ, ನಿಮಗೆ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ. ಫಿಕ್ಸಾ? ಫಿಕ್ಸ್. ಯಜಮಾನ್ರನ್ನ ಏನಂತ ಕರೀತೀರ ಮನೇಲಿದ್ದಾಗ? ರಜು ಅಂತ ಕರಿ. ಹ? ರಜು. ರಜು. ಅಯ್ಯಯ್ಯೋ, ಕರೀರಿ. ರಜು ಬನ್ನಿ. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರಿ? 4 years. 4 years ಆಯ್ತು. ನಿಮ್ಮ ಮಿಸ್ಸಸ್ ಮೊದಲನೇ ಟೈಮ್ ಮಾಡ್ಕೊಟ್ಟಂತ ಅಡ್ಗೆ ಏನು? ಪುಳಿಯೋಗರೆ. ಪುಳಿಯೋಗರೆ. ಏನ್ ಮೇಡಮ್ ಅವರೇ, ನಿಮಗೆ ಇಷ್ಟ ಅಂತ ಅವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತು. ಟ್ಯೂಷನ್ ಇಂದನೇ ಹೇಳ್ಕೊಟ್ಬಿಟ್ಟಿದ್ದೀರಿ ನೀವು. ಇವ್ರು ಫಸ್ಟ್ ಮಾಡ್ಕೊಡಿದ್ ಪುಳಿಯೋಗರೆನಲ್ವಾ? ಇವರು ನಿಮಗೆ ಫಸ್ಟ್ ಮಾಡ್ಕೊಡಿದ ಅಡುಗೆ ಪುಳಿಯೋಗರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ನಿಮ್ ಮಿಸ್ಸಸ್ಗೆ ಯಾವ ಹೀರೋ ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತಾ ನಿಮ್ಗೆ? ಏನಿಲ್ಲ, ಗಣೇಶ್ ಯಶ್. ಗಣೇಶ್ ಯಶ್ ಅಂದ್ರೆ ವಾವ್, ಏನ್ ಸರ್ ನಿಮ್ಮಿಬ್ರು ಕಾಂಬಿನೇಷನ್. ನಿಮಗೆ ಯಾವ ಹೀರೋಯಿನ್ ಇಷ್ಟ ಸರ್? ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್. ವಾವ್, ಏನ್ ಅಲ್ಲ, ರಾಧಿಕಾ ಪಂಡಿತಲ್ಲೂ ರಾಯಿಂದನೇ ಶುರುವಾಗೋದು, ರಚಿತಾರಾಮ್ ಕೂಡ ರಾಯಿಂದನೇ ಶುರುವಾಗೋದು. ಏನ್ ತೊಂದರೆ ಇಲ್ಲ ಬಿಡಿ. ಓಕೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅವ್ರು ನಿಮಗೆ ಪುಳಿಯೋಗರೆ ಮಾಡ್ಕೊಟ್ಟಿದ್ದೀನ ತಿಂದು ನೀವು ಪುಳಿಯೋಗರೆ ಜೊತೆ ಪಾಯಸ ಮಾಡ್ಕೊಟ್ಟಿರ್ಬೇಕಲ್ಲ. ಶಾವಿಗೆ ಪಾಯಸ ಮಾಡಿದ್ರಾ? ಈಗ ಹೇಳ್ತಿದ್ದೀರಾ ನೀವು. ಏನು ತೊಂದರೆ ಇಲ್ಲ, 4 ವರ್ಷ ಆಗೈತೆ, ಇನ್ನೂ ತಿಳ್ಕೊಬೇಕು. ಅಲ್ಲಿ ಅಣ್ಣ ಇಲ್ವಾ ಕುಮಾರಣ್ಣ, 22 ವರ್ಷ ಆಗೈತೆ. ಅವ್ರು ಹೆಂಗೆ ಆನ್ಸರ್ ಕೊಡ್ತಾರೆ ಅಂತ ನೋಡ್ರಂತೆ. ಥ್ಯಾಂಕ್ ಯು. ಇಲ್ಲಿ ಯಾರು ಇರ್ತೀರಾ? ಹೊರಗಡೆ ಇವ್ರು ಇರ್ತಾರೆ ಹೊರಗಡೆ. ಓಕೆ, ಹೊರಡಿ. ಈಗ ನಿಮ್ಮ ಯಜಮಾನ್ರು ನಿಮ್ಮನ್ನ ನೋಡಕ್ ಬಂದ್ರಲ್ವಾ, ಅವ್ರು ನೋಡಕ್ ಬಂದಿದ್ದ ಡೇಟು ಅಥವಾ ವಾರ? ಡಿಸೆಂಬರ್ 16, 2001 ಇಸ್ವಿ. ನೋಡಕ್ ಬಂದಿದ್ದು? ಮದ್ವೆ ಆಗಿದ್ದಲ್ಲ, ಗೊತ್ತು. ನಿಮ್ಮನ್ನ ಫಸ್ಟ್ ಟೈಮ್ ನೋಡಕ್ ಬಂದಿದ್ದು? ನೋಡಕ್ ಬಂದಿದ್ದು ಬೆಂಗಳೂರಲ್ಲೇ ನೋಡಕ್ ಬಂದಿದ್ದು ನನ್ನ. 16 ಡಿಸೆಂಬರ್ 2001. ಸೋಮವಾರ, ಮಂಗಳವಾರ, ಬುಧವಾರ ಆತರ ಏನಾದ್ರು ಇದೆ ಗೊತ್ತಾ?
ಸೋಮವಾರ ಬಂದಿದ್ರು ಅನ್ಸುತ್ತೆ. ಸೋಮವಾರ ಇರ್ಬೋದು, ನಮ್ಗೆ ಜ್ಞಾಪನ ಇಲ್ಲ. ಇರಬಹುದು ಅಂತ. ಇರ್ಬೋದು. ಬಟ್ ಡೇಟ್ ಕರೆಕ್ಟ್. ಡೇಟು ಕರೆಕ್ಟ್. ಸೂಪರ್ ಅಪ್ಪ, ಇಷ್ಟೊಂದು ಜ್ಞಾಪಕ ಶಕ್ತಿನ. 16 ಡಿಸೆಂಬರ್ 2001 ಇದನ್ನ ಲಾಕ್ ಮಾಡ್ಕೊಂಡಿದೀವಿ. ಆಯ್ತು. ಸರಿನಾ? ಓಕೆ. ಕುಮಾರಣ್ಣ ನಿಮ್ಗೆ ನೋಡಕ್ ಬಂದ್ರಲ್ಲ, ಹ್ಮ್. ಯಾರ ಕಡೆಯಿಂದ ಬಂದಿದ್ದು? ಯಾವ ಸಂಬಂಧಿಕರ ಕಡೆಯಿಂದ ಬಂದಿದ್ದು? ನಮ್ಮ ಅಕ್ಕನ ಕಡೆಯಿಂದ ಬಂದ್ರು ಅವರು. ನಿಮ್ಮ ಅಕ್ಕನ ಕಡೆಯಿಂದ ಬಂದದ್ದು. ಅಕ್ಕವ್ರ ಹೆಸರು? ಅಕ್ಕ ಅವ್ರ ಭಾಗ್ಯ ಅಂತ. ಭಾಗ್ಯಕ್ಕ ಅವ್ರ ಕಡೆಯಿಂದ ಬಂದಿದ್ದು ಸಂಬಂಧ. ಹೌದಾ? ಹೌದು. ಪಕ್ಕನಾ? ಪಕ್ಕ. ಕುಮಾರಣ್ಣ ಏನಂತ ಕರಿತೀರಿ ಪ್ರೀತಿಯಿಂದ? ರೀ ಅಂತೀನಿ. ರೀ, ಜೋರಾಗಿ ರೀ ಅನ್ನಿ. ರೀ ಬನ್ರಿ. ನೀವು ನಮ್ಮ ಕಾಮಾಕ್ಷಿ ಮೇಡಮ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ನೋಡಕ್ಕಂತ ಹೋಗಿದ್ರೆ ಅಲ್ವಾ? ಆ ಡೇಟ್ ಏನಾದ್ರು ನೆನಪಿದ್ಯಾ ನಿಮ್ಗೆ? ಡೇಟ್ ನೆನಪಿಲ್ಲ ಮೇಡಮ್. ಪಕ್ಕನಾ? ವರ್ಷನೂ ನೆನಪಿಲ್ಲ. ವರ್ಷನೂ ನೆನಪಿಲ್ಲ. ನೀವು ಮದುವೆ ಆಗಿದೆ ಯಾವಾಗ? ಏಪ್ರಿಲ್ 22. ಏಪ್ರಿಲ್ 22. ತಿಂಗಳು. ಇನ್ನೇನು ವೆಡ್ಡಿಂಗ್ ಆನಿವರ್ಸರಿ ಯಾವಾಗ ಹಂಗಾರೆ ನಿಮ್ದು? ಈಗ 22ಕ್ಕೆ 22ಕ್ಕೆ. ಸೂಪರ್. ಅಂದ್ರೆ ಮೊದಲನೇ ಸಲ ಅವ್ರನ್ನ ನೋಡಕ್ ಹೋಗಿದ್ರಲ್ಲ, ಆ ಡೇಟು? ಆ ಡೇಟ್ ಜ್ಞಾಪನ. ಹುಡುಗಿ ನೋಡಕ್ ಹೋಗಿದ್ ಡೇಟ್ ನೆನಪಿಲ್ಲ ನಿಮ್ಗೆ? ಸಂಬಂಧಗಳಾಗ್ತವೆ ಮದ್ವೆ ಸಂಬಂಧ ಅಂದಾಗ ಯಾರೋ ಒಬ್ರಿಂದ ಈ ಸಂಬಂಧ ಆಗಿರುತ್ತೆ. ಯಾರೋ ಒಬ್ರು ಹೆಣ್ಣು ತೋರ್ಸಿರ್ತಾರೆ. ನಿಮಗೆ ನಮ್ಮ ಮೇಡಮ್ನ ತೋರ್ಸಿದ್ದು ಯಾರು? ನಮ್ಮ ಅಕ್ಕ ಬಾವ. ಅಕ್ಕ ನಿಮ್ಮ ಅಕ್ಕ ಬಾವ? ನಮ್ಮ ಅಕ್ಕ ಬಾವ. ಏನ್ ಅವ್ರ ಹೆಸರು? ಅವ್ರ ಹೆಸರು ಆಶಾ ಕೃಷ್ಣಪ್ಪ ಅಂತ. ಆಶಾ ಕೃಷ್ಣಪ್ಪ ಅವರು ತೋರಿಸಿದ್ದು. ಓಕೆ. ಅವ್ರ ಅಕ್ಕ ಮನೇಲಿದ್ರು. ಹೌದು. ಸೊ ಅವ್ರ ಅಕ್ಕನಲ್ಲಿ ಅವರಿದ್ರು, ನಿಮ್ಮ ಅಕ್ಕ ಕರ್ಕೊಂಡು ಹೋಗಿ ತೋರಿಸಿದ್ರು, ಮದುವೆ ಮಾಡ್ಕೊಂಡ್ರಿ. ಹೌದೌದು. ಸಫಿಶಿಯಂಟ್ ಆಗಿತ್ತು ಉತ್ತರ. ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಮೂರನೇ ಜೋಡಿ, ಭರ್ಜರಿ ಜೋಡಿ ಶೋಭಕ್ಕ ದಂಪತಿ ಬನ್ನಿ. ಅಕ್ಕ ಇಲ್ಲಿರ್ತದೆ, ಅಣ್ಣ ಹೋಯ್ತದೆ. ಮದುವೆ ಆಗಿ 20 ವರ್ಷನಾ? 21 ವರ್ಷ. 21 ವರ್ಷ. ಓಕೆ, ಅಲ್ಲಿಗೆ 21 ವೆಡ್ಡಿಂಗ್ ಆನಿವರ್ಸರಿಗಳು ಆಗೋಗಿರ್ತವೆ. ಮೊದಲನೇ ವೆಡ್ಡಿಂಗ್ ಆನಿವರ್ಸರಿಲಿ ಅವ್ರು ನಿಮಗೆ ಕೊಟ್ಟಂತ ಗಿಫ್ಟ್ ಏನು? ಒಂದ್ ರಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಅವರಿಗೆ ವೆಡ್ಡಿಂಗ್ ಆನಿವರ್ಸರಿ ಡೇಟೇ ನೆನಪಿರಲ್ಲ. ಹೆಣ್ಮಕ್ಳಿಗೆ ಈ ಸೀರೆ ಬಟ್ಟೆ ಬರೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ? ನಿಮ್ಮ ಹತ್ರ ಅಂದಾಜು ಎಷ್ಟು ಸೀರೆಗಳಿರ್ಬೋದು? ಸೀರೆ ಕೌಂಟ್ ಮಾಡಿಲ್ಲ. ಅಂದಾಜಾಗಿ ಹೇಳಿ. ಒಂದು 30-40 ಇರ್ಬೋದು. 30ನಾ 40ನಾ? ಸೈಟ್ ಕೇಳ್ತಿಲ್ಲ ನಾನು, ಸೀರೆ ಕೇಳ್ತೀನಿ. 40 ಇರ್ಬೋದು. 40 40 ಸೀರೆಗಳು. ಸೀರೆಗಳು. ಓಕೆ, 40 ಸೀರೆ ಅವ್ರು ಕೊಟ್ಟಿದ್ದು. ಉಂಗುರ ಫಸ್ಟ್. ಓಕೆನಾ? ಯಜಮಾನನ ಏನಂತ ಕರಿತೀರಾ? ರೀ. ಜೋರ ಕರೀರಿ. ರೀ ಬನ್ರಿ. ಓಕೆ, ನಿಮ್ದು ಫಸ್ಟ್ ಆನಿವರ್ಸರಿ ಆಯ್ತಲ್ಲ, ಆಗ ನೀವು ಅವ್ರಿಗೊಂದು ಗಿಫ್ಟ್ ಕೊಟ್ಟಿದ್ರಿ. ಏನದು ಗಿಫ್ಟ್? ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು. ರಿಂಗೇ ಕೊಟ್ಟಿರೋದು. ರಿಂಗ್ ಕೊಟ್ಟಿರೋದು ಕನ್ಫರ್ಮ್. ಈಗ ನಿಮ್ ಹೆಂಡತಿ ಹತ್ರ ಒಂದು ಅಂದಾಜು ಎಷ್ಟು ಸೀರೆಗಳಿರಬಹುದು? ಒಂದು ಅಪ್ರಾಕ್ಸ್ ಹೇಳ್ಬೋದಾ? ಅಪ್ರಾಕ್ಸ್ ಆ ಕಡೆ ತಿರ್ಕೊಂಡು ಹೇಳಿ. 30-40 ಇರ್ಬೋದು ಅಂತ ಅನ್ಕೊಂಡಿದೀನಿ. 1 ನಿಮಿಷ ಸುಮ್ನಿರ್ಬೇಕು. 30, 40 ಅಪ್ರಾಕ್ಸ್ ಅಲ್ಲಿ ಅಂದ್ರೆ ಒಂದ್ ನಂಬರ್ ಹೇಳ್ಬೇಕು. 40. 40 ಇರ್ಬೋದು ಅಂತ ನೀವ್ ಹೇಳ್ತಾ ಇದ್ರಿ. ಇರಬಹುದು. ಇಲ್ಲ ಕನ್ಫರ್ಮ್. ಓಕೆ ಅಧ್ಯಕ್ಷೆ, ಈ ಉತ್ತರನ ಲಾಕ್ ಮಾಡ್ಕೊಂಡಿರಿ. ಸರಿನೋ ತಪ್ಪು ಆಮೇಲೆ ನೀವೇ ಹೇಳಿರಂತೆ ನಾವು ಕೇಳ್ತೀವಿ. ಥ್ಯಾಂಕ್ ಯು. ಓಕೆ, ಈಗ ಯಾರು ವೇದಿಕೆ ಮೇಲೆ ಇರ್ತೀರಾ, ಯಾರು ಹೊಡ್ತೀರಾ ಗೊತ್ತಾ? ಇವರೇ ಕಳ್ಸೋದು. ಫಾರ್ ಎ ಚೇಂಜ್ ಇದು ಸೂಪರ್. ನೀವು ಸುಳ್ಳು ಹೇಳ್ತೀರಾ ಹೆಂಡತಿ ಹತ್ರ? ಕಡಿಮೆ. ಹೌದು, ತುಂಬಾ ಕಡಿಮೆ. ಸುಳ್ಳು ಹೇಳಿದ್ರೆ ಯಾವ ವಿಷಯಕ್ಕೆ ಸುಳ್ಳು ಹೇಳ್ತೀರಾ? ತರ ಯಾವ್ದು ಹೇಳಿಲ್ಲ. ರೀಸೆಂಟ್ ಆಗಿ ಇತ್ತೀಚೆಗೆ ಯಾವ್ದೋ ಒಂದು ಸುಳ್ಳು, ದೊಡ್ಡದೇ ಆಗಿರ್ಬೇಕಂತ ಏನಿಲ್ಲ, ಯಾವ್ದೋ ಚಿಕ್ಕ ಸುಳ್ಳು. ಗೋವಾ ಟ್ರಿಪ್ ಹೋಗೋಣ ಅಂತ ಹೇಳಿ ಲಾಸ್ಟ್ ಕ್ಯಾನ್ಸಲ್ ಮಾಡೋದ. ಕ್ಯಾನ್ಸಲ್ ಮಾಡಿದ್ರಿ. ಕ್ಯಾನ್ಸಲ್ ಬೇರೆ, ಸುಳ್ಳು ಹೇಳಿಲ್ವಲ್ಲ ನೀವು? ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳಿದ್ದೆ ಸುಳ್ಳು. ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿದಿರಿ. ಓಕೆ, ನಿಮ್ ಹೆಂಡತಿ SSLC ಯಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ರು? ಗೊತ್ತಿಲ್ಲ. ಏನ್ ಕರಿತೀರಾ ಸಹನ ಅವ್ರನ್ನ ಪ್ರೀತಿಯಿಂದ? ಸಾನಮ್ಮ ಅಂತೀರಿ. ಸಾನಮ್ಮ ಕರೀರಿ. ಆ ಕಡೆ ತಿರ್ಕೊಂಡು ಪ್ರೀತಿಯಿಂದ ಕರೀರಿ. ಸಾನಮ್ಮ ಬನ್ನಿ. ಈಗ ನಿಮ್ಮ ಯಜಮಾನರು ಸುಳ್ಳು ಹೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅವ್ರು ಎಲ್ಲದನ್ನು ಶೇರ್ ಮಾಡ್ತಾರೆ ನನ್ನ ಹತ್ರ, ಏನು ಸುಳ್ಳು ಹೇಳಲ್ಲ. ಏನು ಸುಳ್ಳು ಹೇಳಲ್ಲ. ಇತ್ತೀಚೆಗೆ ಕೊನೆಯದಾಗ ಒಂದು ಸುಳ್ಳು ಹೇಳಿದ್ರಂತಲ್ಲ, ಅದೇನು? ನೀನ್ ತುಂಬಾ ಚೆನ್ನಾಗಿದ್ಯಾ ಅಂತ. ಅದು ಸುಳ್ಳಲ್ಲ, ಘನಘೋರ ಸತ್ಯ. ಇಲ್ಲ ನೀವು ಮುದ್ದಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಇಬ್ರು ಜೋಡಿನೂ ಚೆನ್ನಾಗಿದೆ. ನೋಡಿ ಸರ್, ಸಹನಾ ಮೂರ್ತಿ ನಿಮ್ ಬಗ್ಗೆ ಎಷ್ಟು ಪ್ರೀತಿ ಅವ್ರಿಗೆ. ಗೋವಾಗ ಹೋಗ್ಬೇಕು ಅಂತ ಯಾಕೆ ಹೇಳ್ತೀರಿ ಸುಳ್ಳು ನೀವು? ಅದನ್ನೇ ಹೇಳಿದೆ, ಹೇಳಿಲ್ಲ ಅಂತ. ಇಲ್ಲ ಬೇಕು ಅಂದಿದ್ದಕ್ಕೆ ರೀಸೆಂಟ್ ಅಂತ ಹೇಳಿದ್ರೆ ಅದು.
ಅದು ಪ್ಲಾನ್ ಆಗಿ ಕ್ಯಾನ್ಸಲ್ ಆಗ್ತಾ ಇರೋದು, ಬಟ್ ಸುಳ್ಳು ಹೇಳಿಲ್ಲ ಅವರು. ಒಲೆ ಬಿಡಿ ಪಾಪ, ಏನು ಮಾಡೋದು. ಓಕೆ, ಈಗ SSLC ಎಲ್ಲಿ ಓದಿದ್ ನೀವು? SVM ಇಂಗ್ಲಿಷ್ ಸ್ಕೂಲ್. ಎಲ್ಲಿ? SVM ಹಾಸನಲ್ಲೇ. ಹಾಸನಲ್ಲೇ SVM. ಓಕೆ. ನಿಮ್ಮ ಯಜಮಾನ್ರಿಗೆ ನೀವು SSLC ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ಗೊತ್ತಾ? ಫಸ್ಟ್ ಕ್ಲಾಸ್ ಅಂತ ಗೊತ್ತು, ಎಕ್ಸಾಕ್ಟ್ ಆಗಿ ಮಾರ್ಕ್ಸ್ ಗೊತ್ತಿಲ್ಲ ಅವ್ರಿಗೆ. ಎಷ್ಟು ಪರ್ಸೆಂಟೇಜ್ ಹೋಗ್ಲಿ? ನಂದು 65%, ಅವ್ರಿಗೆ ಎಕ್ಸಾಕ್ಟ್ ಆಗಿ ಮಾರ್ಕ್ಸ್ ಗೊತ್ತಿಲ್ಲ, ಫಸ್ಟ್ ಕ್ಲಾಸ್ ಅಂತ ಗೊತ್ತಿರುತ್ತೆ. ಅದನ್ನ ಕರೆಕ್ಟಾಗಿ ಹೇಳಿರ್ತಾರೆ ಅಂತ ಅನಿಸ್ತಿದೆ ನಿಮಗೆ? ಅದು ಹೇಳಿರಲ್ಲ ಅನ್ಸುತ್ತೆ ಯಾಕೋ ನನಗೆ. ಅಲ್ಲ, ನೀವು ಆ ಕಡೆ ಗೊತ್ತಿಲ್ಲ ಅಂತ ಹೇಳಿದ್ರು ಅನ್ಸುತ್ತೆ ಅವರು. ಏನ್ ನಿಮ್ಮ ಯಜಮಾನ್ರ ಮೇಲೆ ಇಷ್ಟೊಂದು ಕಾನ್ಫಿಡೆಂಟ್ ನೋಡಿ, ಇದ್ದು ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳಿರ್ತಾರೆ. ನೀವ್ ಹೇಳಿದ್ದು ಕರೆಕ್ಟು, ಅವ್ರು ಹೇಳಿದ್ದು ಕರೆಕ್ಟು, ಉಳಿದಿದ್ದೀನ ನಮ್ಮ ಅಧ್ಯಕ್ಷರು ಬಿಟ್ಬಿಡೋಣ. ಥ್ಯಾಂಕ್ ಯು. ಈಗ 3ನೇ ಸುತ್ತಿನಲ್ಲಿ ಯಾರು ಗೆದ್ದಿದ್ದಾರೆ ಅದನ್ನ ಹೇಳುವಂತ ಸಮಯ. ಈಗ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡುವಂತ ಸಮಯ. ಈ ಸುತ್ತಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟು ಈ ಸಂಚಿಕೆಯ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮತಾ ಇರ್ತಕ್ಕಂಥದ್ದು ಶೋಭಾ ಮತ್ತು ನಾಗೇಂದ್ರ. ಕೊನೆಯ ಸುತ್ತನ್ನ ಗೆದ್ದಿ ಇವಾಗ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರ್ತಕ್ಕಂತಹ ಶೋಭಾ ಹಾಗೂ ನಾಗೇಂದ್ರ ಅವರಿಗೆ ಉದಯ ಟಿವಿ ಪರವಾಗಿ ಈ ಒಂದು ಗಿಫ್ಟ್. ಓಕೆ, ಆದರ್ಶ ದಂಪತಿ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ 3 ಸುತ್ತುಗಳಲ್ಲೂ ಗೆದ್ದು ಆದರ್ಶ ದಂಪತಿಗಳಿಗೆ ಹೊರಹೊಮ್ಮಿರುವಂತಹ ಜೋಡಿನಪ್ಪ ಇದು. ವರಿಡೆ ಚಪ್ಪಾಳೆ. ಹಾಗೆ ನಮ್ಮ ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ಬಂದಿರುವಂತ ಯಾವ ಜೋಡಿಗೂ ಕೂಡ ಬರಿಗೈಯಲ್ಲಿ ನಾವು ಕಳಿಸೋದಿಲ್ಲ. ಹಾಗಾಗಿ ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ಉಡುಗೊರೆ ಇರುತ್ತೆ. ಓಕೆ, ಇವತ್ತಿನ ಸಂಚಿಕೆ ಮುಗಿಸುವಂತ ಸಮಯ. ಆದ್ರೆ ಅಂಕಿತಾ, ನಿಮ್ಗೆ ಹೇಗೆ ಅನ್ನಿಸ್ತು? ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಯಾಕಂದ್ರೆ ಹಾಸನ ಎನರ್ಜೆಟಿಕ್ ಕಪಲ್ಸ್ ತುಂಬಾ ಖುಷಿ ಆಯ್ತು. ಇದೇ ಖುಷಿಯಲ್ಲಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ. ನೀವು ನೋಡ್ತಾ ಇದ್ದೀರಾ ಆದರ್ಶ ದಂಪತಿಗಳು ಪವರ್ಡ್ ಬೈ ಆಚಿ ಸಾಂಬಾರ್ ಪುಡಿ ಮತ್ತು ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್. ಮುಂದಿನ ಸಂಚಿಕೆಯಲ್ಲಿ ನೀವು ಕೂಡ ಆದರ್ಶ ದಂಪತಿಗಳಾಗಬೇಕಂದ್ರೆ ನಮ್ಮ ಆದರ್ಶ ದಂಪತಿಗಳು ಕಾರ್ಯಕ್ರಮದ ಮುಂದಿನ ಪಯಣ ಕುಂದಾನಗರಿ ಬೆಳಗಾವಿಗೆ ಬರ್ತಾ ಇದೀವ್ರಿ. ಭಾಗವಹಿಸಲು ಇಚ್ಛಿಸುವ ದಂಪತಿಗಳು ವಿವರಗಳೊಂದಿಗೆ ನಿಮ್ಮ ಪರಿಚಯದ ಕಿರು ವಿಡಿಯೋ ಮಾಡಿ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ.